ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಭಾರತದ ಇತಿಹಾಸ ಟಾಪ್ 500 ಪ್ರಶ್ನೋತ್ತರಗಳ ಕ್ಲಾಸ್ ತೊಗೋತಿದ್ದೀನಿ. ಮೋಸ್ಟ್ ರಿಪೀಟೆಡ್ ಕ್ವಶನ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ರಶ್ನೆ 1, ಗುಲಾಮಿ ಸಂತತಿಯ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಕುತುಬುದ್ದೀನ್ ಐಬಕ್. ಪ್ರಶ್ನೆ 2, ಟಂಕಾ ಎಂಬ ಬೆಳ್ಳಿಯ ನಾಣ್ಯ ಹೊರಡಿಸಿದ ರಾಜ? ಇದಕ್ಕೆ ಸರಿಯಾದ ಉತ್ತರ ಕುತುಬುದ್ದೀನ್ ಐಬಕ್. ಪ್ರಶ್ನೆ 3, ಲಾಖ್ ಬಕ್ಷ ಎಂಬ ಬಿರುದು ಹೊಂದಿದ ರಾಜ? ಇದಕ್ಕೆ ಸರಿಯಾದ ಉತ್ತರ ಕುತುಬುದ್ದೀನ್ ಐಬಕ್. ಪ್ರಶ್ನೆ 4, ದೆಹಲಿಯಲ್ಲಿ ಕುವೈತ್ ಉಲ್ ಇಸ್ಲಾಂ ಮಸೀದಿ ಕಟ್ಟಿಸಿದ ರಾಜ? ಇದಕ್ಕೆ ಸರಿಯಾದ ಉತ್ತರ ಕುತುಬುದ್ದೀನ್ ಐಬಕ್. ಪ್ರಶ್ನೆ 5, ಪೋಲೋ ಅಥವಾ ಚೌಗನ್ ಆಟ ಆಡುವಾಗ ಕುದುರೆ ಮೇಲಿಂದ ಬಿದ್ದು ಮರಣ ಹೊಂದಿದ ರಾಜ? ಇದಕ್ಕೆ ಸರಿಯಾದ ಉತ್ತರ ಕುತುಬುದ್ದೀನ್ ಐಬಕ್. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇವೆಲ್ಲ. ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಯಾವ್ಯಾವ ಪ್ರಶ್ನೆಗಳನ್ನ ತುಂಬ ಪದೇ ಪದೇ ಕೇಳಿದಾರೆ ಅದೇ ಪ್ರಶ್ನೆಗಳನ್ನ ತೊಗೊಂಡಿದ್ದೀನಿ ನಾನು. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಡಿಯೋ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 6, ಕುತುಬುದ್ದೀನ್ ಐಬಕ್ನ ಸಮಾಧಿ ಇರುವ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಲಾಹೋರ್. ಪ್ರಶ್ನೆ 7, ಚಹಲ್ಗನ್ ಪದ್ಧತಿಯನ್ನು ಜಾರಿಗೆ ತಂದ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಇಲ್ತುಮಿಶ್. ಪ್ರಶ್ನೆ 8, ಕುತುಬ್ ಮಿನಾರ್ ಪೂರ್ಣಗೊಳಿಸಿದ ರಾಜ ಯಾರು? ಇದಕ್ಕೆ ಸರಿಯಾದ ಉತ್ತರ ಇಲ್ತುಮಿಶ್. ಪ್ರಶ್ನೆ 9, ದೆಹಲಿ ಸಿಂಹಾಸನ ಏರಿದ ಮೊದಲ ಮತ್ತು ಏಕೈಕ ಮಹಿಳೆ? ಇದಕ್ಕೆ ಸರಿಯಾದ ಉತ್ತರ ರಜಿಯಾ ಸುಲ್ತಾನ್. ಪ್ರಶ್ನೆ 10, ರಜಿಯಾ ಸುಲ್ತಾನ್ನ ತಂದೆಯ ಹೆಸರು? ಇದಕ್ಕೆ ಸರಿಯಾದ ಉತ್ತರ ಇಲ್ತುಮಿಶ್. ನೆಕ್ಸ್ಟ್ ಕ್ವಶನ್. ಘಿಯಾಸುದ್ದೀನ್ ಬಲ್ಬನ್ ತನ್ನ ಆಸ್ಥಾನದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಆಚರಣೆಗಳನ್ನು ಜಾರಿಗೆ ತಂದನು? ಇದಕ್ಕೆ ಸರಿಯಾದ ಉತ್ತರ ಸಿಜ್ದಾ ಮತ್ತು ಫೈರೋಜ್. ಪ್ರಶ್ನೆ 12, ನವರೋಜ್ ಉತ್ಸವ ಜಾರಿಗೆ ತಂದ ಅರಸ? ಇದಕ್ಕೆ ಸರಿಯಾದ ಉತ್ತರ ಘಿಯಾಸುದ್ದೀನ್ ಬಲ್ಬನ್. ಪ್ರಶ್ನೆ 13, ಮುದ್ರ ರಾಕ್ಷಸ ಕೃತಿ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ವಿಶಾಖದತ್ತ. ಪ್ರಶ್ನೆ 14, ರಾಜತರಂಗಿಣಿ ಕೃತಿ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಕಲ್ಲಣ್ಣ. ನೋಡಿ, ಒಂದೊಂದು ಸಾರಿ ಕೃತಿ ಅಂತಲೂ ಕೊಡ್ಬೋದು, ಗ್ರಂಥ ಅಂತಲೂ ಕೊಡ್ಬೋದು, ಸಾಹಿತ್ಯ ಅಂತಲೂ ಕೊಡ್ಬೋದು. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಪ್ರಶ್ನೆ 15, ಈ ಕೆಳಗಿನವುಗಳಲ್ಲಿ ಯಾವ ಕೃತಿಯನ್ನು ಕೌಟಿಲ್ಯ ಬರೆದಿದ್ದಾನೆ? ಇದಕ್ಕೆ ಸರಿಯಾದ ಉತ್ತರ ಅರ್ಥಶಾಸ್ತ್ರ. PDF ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗ್ತವಂಥ PDF ಲಭ್ಯವಿದೆ. ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ಸ್, ಕರೆಂಟ್ ಅಫೇರ್ಸ್, ಆಲ್ ಟೈಪ್ಸ್ ಆಫ್ PDF ಕೂಡ ಲಭ್ಯ ಇದೆ. ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು PDFನ ಪಡ್ಕೋಬಹುದು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 16, ಕವಿರಾಜ ಮಾರ್ಗ ಗ್ರಂಥ ಬರೆದವರು ಯಾರು? ಸರಿಯಾದ ಉತ್ತರ ಶ್ರೀ ವಿಜಯನ್. ಪ್ರಶ್ನೆ 17, ಇಂಡಿಕಾ ಎಂಬ ಗ್ರಂಥ ಬರೆದವರು ಯಾರು? ಸರಿಯಾದ ಉತ್ತರ ಮೆಗಸ್ತನೀಸ್. ಪ್ರಶ್ನೆ 18, ಭಾರತದ ಮೊದಲ ಸಂಸ್ಕೃತಿಯ ತಾಣ? ಸರಿಯಾದ ಉತ್ತರ ಸಿಂಧು ಬಯಲಿನ ನಾಗರಿಕತೆ. ಪ್ರಶ್ನೆ 19, ಭಾರತದ ಮೊಟ್ಟ ಮೊದಲ ನಾಗರಿಕತೆ? ಸಿಂಧು ಬಯಲಿನ ನಾಗರಿಕತೆ. ಪ್ರಶ್ನೆ 20, 1921ರಲ್ಲಿ ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬದಲ್ಲಿ ಹರಪ್ಪ ನಗರ ಪತ್ತೆ ಮಾಡಿದವರು ಯಾರು ಅಥವಾ ಸಂಶೋಧಿಸಿದವರು? ಸರಿಯಾದ ಉತ್ತರ ದಯಾರಾಮ್ ಸಹಾನಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 21, ಈ ಕೆಳಗಿನವುಗಳಲ್ಲಿ ಸಿಂಧು ನಾಗರಿಕತೆಯ ಕಾಲ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಶಕ ಪೂರ್ವ 3000ರಿಂದ ಕ್ರಿಸ್ತಶಕ ಪೂರ್ವ 2000. ಪ್ರಶ್ನೆ 22, ಸಿಂಧು ನಾಗರಿಕತೆಯ ತಾಣವಾದ ಮೊಹೆಂಜೊದಾರೋ ನೆಲೆ ಸಂಶೋಧಿಸಿದವರು ಯಾರು? ಸರಿಯಾದ ಉತ್ತರ 1922ರಲ್ಲಿ ಡಾಕ್ಟರ್ RB ಬ್ಯಾನರ್ಜಿ. ಪ್ರಶ್ನೆ 23, ಈ ಕೆಳಗಿನವುಗಳಲ್ಲಿ ಭಾರತದ ಪೂರ್ವಜರು? ಸರಿಯಾದ ಉತ್ತರ ಮೆಡಿಟೇರಿಯನರು ಅಥವಾ ದ್ರಾವಿಡರು. ಪ್ರಶ್ನೆ 24, ಸಿಂಧು ನಾಗರಿಕತೆಯ ಲಿಪಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಚಿತ್ರಲಿಪಿ. ಪ್ರಶ್ನೆ 25, ಸಿಂಧು ನಾಗರಿಕತೆಯ ಅತಿ ದೊಡ್ಡ ನಗರ? ಇದಕ್ಕೆ ಸರಿಯಾದ ಉತ್ತರ ಮೊಹೆಂಜೊದಾರೋ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 26, ಸಿಂಧು ನಾಗರಿಕತೆಯ ಹಡಗು ಕಟ್ಟೆ ದೊರೆತ ಸ್ಥಳ? ಇದಕ್ಕೆ ಸರಿಯಾದ ಉತ್ತರ ಲೋಥಾಲ್. ಪ್ರಶ್ನೆ 27, ಸಿಂಧು ನಾಗರಿಕತೆಯ ಆಧುನಿಕ ನಗರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಧೋಲ್ವೀರ್, ಗುಜರಾತ್ನಲ್ಲಿದೆ. ಪ್ರಶ್ನೆ 28, ಸಿಂಧು ನಾಗರಿಕತೆಯ ಜನರು ಅತಿ ಹೆಚ್ಚು ಬಳಸಿದ ಲೋಹ? ಇದಕ್ಕೆ ಸರಿಯಾದ ಉತ್ತರ ತಾಮ್ರ. ಪ್ರಶ್ನೆ 29, ತಾಮ್ರ ಯುಗ ಎಂದು ಯಾವ ನಾಗರಿಕತೆಯನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸಿಂಧು ನಾಗರಿಕತೆ. ಪ್ರಶ್ನೆ 30, ಸಿಂಧು ನಾಗರಿಕತೆಯ ಜನರು ಉತ್ಪಾದಿಸಿದ ಲೋಹ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕಂಚು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 31, ಸಿಂಧು ನಾಗರಿಕತೆಯ ಜನರು ಅತಿ ಹೆಚ್ಚು ಬಳಸಿದ ಪ್ರಾಣಿಗಳು? ಸರಿಯಾದ ಉತ್ತರ ಎತ್ತು ಮತ್ತು ಕತ್ತೆ. ಪ್ರಶ್ನೆ 32, ಸಿಂಧು ನಾಗರಿಕತೆಯ ಜನರಿಗೆ ಗೊತ್ತಿರದ ಪ್ರಾಣಿ?
ಇದಕ್ಕೆ ಸರಿಯಾದ ಉತ್ತರ ಸಿಂಹ ಮತ್ತು ಕುದುರೆ. ಪ್ರಶ್ನೆ 33, ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಮಡಿದವರ ದಿಬ್ಬ. ಪ್ರಶ್ನೆ 34, ಲೋಥಾಲ್ ನಗರ ಯಾವ ನದಿ ತೀರದಲ್ಲಿ ದೊರೆತಿದೆ? ಇದಕ್ಕೆ ಸರಿಯಾದ ಉತ್ತರ ಸಬರಮತಿ. ಪ್ರಶ್ನೆ 35, ಹರಪ್ಪ ನಾಗರಿಕತೆಯ ಮುಖ್ಯ ಲಕ್ಷಣ? ಇದಕ್ಕೆ ಸರಿಯಾದ ಉತ್ತರ ನಗರ ಜೀವನ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 36, ಹರಪ್ಪ ನಾಗರಿಕತೆಯ ಮುಖ್ಯ ಉದ್ಯೋಗ ಏನಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಕೃಷಿ. ಪ್ರಶ್ನೆ 37, ಯಜ್ಞ ಯಾಗಾದಿಗಳನ್ನು ಒಳಗೊಂಡ ವೇದ ಯಜುರ್ವೇದ. ಪ್ರಶ್ನೆ 38, ಗಾಯತ್ರಿ ಮಂತ್ರವನ್ನು ಒಳಗೊಂಡ ವೇದ ಯಾವುದು? ಅದಕ್ಕೆ ಸರಿಯಾದ ಉತ್ತರ ಋಗ್ವೇದ. ಪ್ರಶ್ನೆ 39, ಸತ್ಯಮೇವ ಜಯತೆ ಎಂಬ ವಾಕ್ಯ ಯಾವ ಉಪನಿಷತ್ತಿನಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಮುಂಡಕ ಉಪನಿಷತ್ತು. ಪ್ರಶ್ನೆ 40, ಪ್ರಮುಖವಾಗಿ ಎಷ್ಟು ಉಪನಿಷತ್ತುಗಳಿವೆ? ಇದಕ್ಕೆ ಸರಿಯಾದ ಉತ್ತರ 108. ಸೊ ಒಟ್ಟು 400 ಇದೆ. ಸ್ನೇಹಿತರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ. ಇದರಿಂದ ನಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಇದೇ ರೀತಿ ಕ್ಲಾಸಸ್ ನಡೆಯುತ್ತೆ. ಸೊ ಕ್ಲಾಸಸ್ ನಡೆದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ರಶ್ನೆ 41, ರಾಮಾಯಣ ಮಹಾಕಾವ್ಯ ಬರೆದವರು? ಇದು ಸರಿಯಾದ ಉತ್ತರ ವಾಲ್ಮೀಕಿ. ಪ್ರಶ್ನೆ 42, ಪ್ರಪಂಚದಲ್ಲಿ ಅತ್ಯಂತ ಪುರಾತನ ಕಾವ್ಯ? ಇದು ಸರಿಯಾದ ಉತ್ತರ ರಾಮಾಯಣ ಮಹಾಕಾವ್ಯ. ಪ್ರಶ್ನೆ 43, ಮಹಾಭಾರತ ಮಹಾಕಾವ್ಯದ ಕರ್ತೃ ಯಾರು? ಇದಕ್ಕೆ ಸರಿಯಾದ ಉತ್ತರ ವ್ಯಾಸ ಮಹರ್ಷಿ. ಪ್ರಶ್ನೆ 44, ಮಹಾಭಾರತದ ಮೂಲ ಹೆಸರು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಜಯ ಸಂಹಿತೆ ಅಥವಾ ಜಯ ಭಾರತ. ಪ್ರಶ್ನೆ 45, ಮಹಾಭಾರತದಲ್ಲಿ ಎಷ್ಟು ಪರ್ವಗಳಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ 18. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 46, ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯಗಳಿವೆ? ಇದಕ್ಕೆ ಸರಿಯಾದ ಉತ್ತರ 18 ಅಧ್ಯಾಯಗಳು. ಸೊ ಭಗವದ್ಗೀತೆ ಭೀಷ್ಮ ಪರ್ವದಲ್ಲಿದೆ. ಪ್ರಶ್ನೆ 47, ಉಪನಿಷತ್ತುಗಳು ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಗುರುವಿನ ಬಳಿ ಕುಳಿತು ಕಲಿಯುವ ನಿಗೂಢ ಜ್ಞಾನ. ಪ್ರಶ್ನೆ 48, ವರ್ಧಮಾನ್ ಮಹಾವೀರನ ಜನನ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ವೈಶಾಲಿ ಸಮೀಪದ ಕುಂಡಲಿ ಗ್ರಾಮ. ಪ್ರಶ್ನೆ 49, ವರ್ಧಮಾನ್ ಮಹಾವೀರನ ತಂದೆ ಮತ್ತು ತಾಯಿ ಹೆಸರು? ಇದಕ್ಕೆ ಸರಿಯಾದ ಉತ್ತರ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ ಮತ್ತು ಪತ್ನಿ ಯಶೋಧ. ಪ್ರಶ್ನೆ 50, ವರ್ಧಮಾನ್ ಮಹಾವೀರನಿಗೆ ಜ್ಞಾನೋದಯವಾದ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಚಿರುಂಬಕ ಗ್ರಾಮ, ರುಜುಪಾಲಿಕೆ ನದಿ ದಂಡೆ, ಸಾಲು ಮರದ ಕೆಳಗೆ, 43ನೇ ವಯಸ್ಸಿನಲ್ಲಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 51, ಜೈನ ಧರ್ಮದ ಪಂಗಡಗಳು ಯಾವುವು? ಇದಕ್ಕೆ ಸರಿಯಾದ ಶ್ವೇತಾಂಬರ ಮತ್ತು ದಿಗಂಬರ. ಪ್ರಶ್ನೆ 52, ಜೈನರ ಪ್ರಸಿದ್ಧ ದೇವಾಲಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪಾರ್ಶ್ವನಾಥ ದೇವಾಲಯ, ಮೌಂಟ್ ಅಬುವಿನಲ್ಲಿದೆ. ಪ್ರಶ್ನೆ 53, ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಗೌತಮ್ ಬುದ್ಧ. ಪ್ರಶ್ನೆ 54, ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಗೌತಮ್ ಬುದ್ಧ. ಪ್ರಶ್ನೆ 55, ಗೌತಮ್ ಬುದ್ಧನ ಜನನ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕಪಿಲವಸ್ತುವಿನ ಲುಂಬಿನಿ ವನ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 56, ಗೌತಮ್ ಬುದ್ಧನ ಮೂಲ ಹೆಸರು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸಿದ್ಧಾರ್ಥ. ಪ್ರಶ್ನೆ 57, ವರ್ಧಮಾನ್ ಮಹಾವೀರನ ಜನನ ದಿನ? ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತ ಪೂರ್ವ 599. ಪ್ರಶ್ನೆ 58, ಗೌತಮ್ ಬುದ್ಧನ ಜನನ ದಿನ? ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತ ಪೂರ್ವ 563. ಪ್ರಶ್ನೆ 59, ಗೌತಮ್ ಬುದ್ಧನ ತಂದೆ ಮತ್ತು ತಾಯಿ ಹೆಸರು? ಇದಕ್ಕೆ ಸರಿಯಾದ ಉತ್ತರ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಸೊ ಪ್ರಜಾಪತಿ ಎಂಬುದು ಗೌತಮಿಯ ಸಾಕು ತಾಯಿ. ಪ್ರಶ್ನೆ 60, ಗೌತಮ್ ಬುದ್ಧನ ಹೆಂಡತಿ ಹೆಸರು? ಇದಕ್ಕೆ ಸರಿಯಾದ ಉತ್ತರ ಯಶೋಧರ. ಪ್ರತಿಯೊಂದು ಪ್ರಶ್ನೆಗಳು ಕೂಡ ರಿಪೀಟೆಡ್ ಕ್ವಶನ್ಸ್, ನೋಟ್ ಮಾಡ್ಕೊಳ್ಳಿ. ಪ್ರಶ್ನೆ 61, ಗೌತಮ್ ಬುದ್ಧನ ಕುದುರೆ ಹೆಸರು? ಇದಕ್ಕೆ ಸರಿಯಾದ ಉತ್ತರ ಕಂಟಕ ಅಥವಾ ಕಂಟಕ. ಪ್ರಶ್ನೆ 62, ಗೌತಮ್ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಗಯಾ, ಬಿಹಾರದ ಗಯಾ. ಸುಬೋಧಿ ವೃಕ್ಷ, 35ನೇ ವಯಸ್ಸಿನಲ್ಲಿ. ಪ್ರಶ್ನೆ 63, ಗೌತಮ್ ಬುದ್ಧನು ಮೊದಲ ಬೋಧನೆ ನೀಡಿದ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸಾರಾನಾಥ, ಜಿಂಕೆವನ. ಪ್ರಶ್ನೆ 64, ಸಿದ್ಧಾರ್ಥ ಭವಿಷ್ಯವನ್ನು ನುಡಿದ ನೇಪಾಳದ ಸನ್ಯಾಸಿ? ಇದಕ್ಕೆ ಸರಿಯಾದ ಉತ್ತರ ಆಶಿತ ಮುನಿ. ಪ್ರಶ್ನೆ 65, ಗೌತಮ್ ಬುದ್ಧ ಪರಿನಿರ್ವಾಣ ಹೊಂದಿದ ಸ್ಥಳ? ಇದಕ್ಕೆ ಸರಿಯಾದ ಉತ್ತರ ಕುಶಿನಗರ, ಕ್ರಿಸ್ತ ಪೂರ್ವ 486ರಲ್ಲಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 66, ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಒಟ್ಟು ಮಹಾಜನಪದಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 16 ಜನಪದಗಳು. ಪ್ರಶ್ನೆ 67, ಮಗಧ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಿಂಬಸಾರ. ಪ್ರಶ್ನೆ 68, ಪಾಟಲಿಪುತ್ರ ನಗರವನ್ನು ಸ್ಥಾಪಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಅಜಾತಶತ್ರು. ಪ್ರಶ್ನೆ 69, ನಂದ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಮಹಾಪದ್ಮನಂದ. ಪ್ರಶ್ನೆ 70, ನಂದ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಧನನಂದ.
ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 71. ಕೆಳಗಿನವುಗಳಲ್ಲಿ ಯಾವುದು ಕೌಟಿಲ್ಯನ ಉಪನಾಮವಾಗಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಚಾಣಕ್ಯ, ವಿಷ್ಣುಗುಪ್ತ, ಭಾರತದ ಮ್ಯಾಕಿಯಾವೆಲ್ಲಿ ಇವೆಲ್ಲ ಕೌಟಿಲ್ಯನ ಉಪನಾಮಗಳು. ಸೊ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಿ. ಪ್ರಶ್ನೆ 72. ಕೌಟಿಲ್ಯ ಬರೆದ ಸಂಸ್ಕೃತ ಭಾಷೆಯ ಅರ್ಥಶಾಸ್ತ್ರವನ್ನು ಸಂಶೋಧನೆ ಮಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಶ್ಯಾಮಶಾಸ್ತ್ರಿ. ಪ್ರಶ್ನೆ 73. ಕ್ರಿಸ್ತಶಕ ಪೂರ್ವ 323ರಲ್ಲಿ ನಂತರ ಕೊನೆಯ ದೊರೆ ಧನನಂದನನ್ನು ಕೊಂದು ಅಧಿಕಾರಕ್ಕೆ ಬಂದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ಪ್ರಶ್ನೆ 74. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಸೆಲ್ಯೂಕಸ್ನ ರಾಯಭಾರಿ? ಇದಕ್ಕೆ ಸರಿಯಾದ ಉತ್ತರ ಮೆಗಸ್ತಾನಿಸ್. ಪ್ರಶ್ನೆ 75. ಭದ್ರಭಾವಿನೊಂದಿಗೆ ಶ್ರವಣಬೆಳಗೊಳಕ್ಕೆ ಬಂದು ಸಲ್ಲೇಖನ ವ್ರತ ಆಚರಿಸಿ ಮರಣ ಹೊಂದಿದ ರಾಜ? ಇದಕ್ಕೆ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ಪ್ರಶ್ನೆ 76. ಅಮಿತ್ರಘಾತ ಬಿರುದು ಹೊಂದಿದ ರಾಜ? ಇದಕ್ಕೆ ಸರಿಯಾದ ಉತ್ತರ ಬಿಂದುಸಾರ. ಪ್ರಶ್ನೆ 77. ಕೆಳಗಿನವುಗಳಲ್ಲಿ ಬಿಂದುಸಾರನ ಮಗ ಯಾರು? ಇದಕ್ಕೆ ಸರಿಯಾದ ಉತ್ತರ ಅಶೋಕ. ಪ್ರಶ್ನೆ 78. ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಬಿರುದು ಹೊಂದಿದ ರಾಜ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಶೋಕ. ಪ್ರಶ್ನೆ 79. ಕಳಿಂಗ ಯುದ್ಧ ನಡೆದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಶಕ ಪೂರ್ವ 261. ಪ್ರಶ್ನೆ 80. ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ ಯಾವುದು? ಇದಕ್ಕೆ ಸರಿಯಾದ ಉತ್ತರ 13ನೇ ಬಂಡೆಗಲ್ಲು ಶಾಸನ. ಸೊ ಒಡಿಸ್ಸಾದಲ್ಲಿದೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 81. ಅಶೋಕನು ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡುವ ಸಲುವಾಗಿ ಯಾರನ್ನು ಕಳುಹಿಸಿದನು? ಇದಕ್ಕೆ ಸರಿಯಾದ ಉತ್ತರ ಮಗಳಾದ ಸಂಘಮಿತ್ರೆ ಮತ್ತು ಮಗ ಮಹೇಂದ್ರ. ಪ್ರಶ್ನೆ 82. ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿವೆ? ಇದಕ್ಕೆ ಸರಿಯಾದ ಉತ್ತರ ಪ್ರಾಕೃತ, ಪಾಳಿ, ಗ್ರೀಕ್ ಮತ್ತು ಅರೇಬಿಕ್ ಭಾಷೆಯಲ್ಲಿವೆ. ಸೊ ಆಪ್ಷನ್ ಪ್ರಕಾರ ಆನ್ಸರ್ ಮಾಡಿ. ಪ್ರಶ್ನೆ 83. ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ? ಇದಕ್ಕೆ ಸರಿಯಾದ ಉತ್ತರ ಬ್ರಾಹ್ಮಿ, ಖರೋಷ್ಠಿ ಮತ್ತು ಗ್ರೀಕ್ ಅರಾಮಿಕ್. ಪ್ರಶ್ನೆ 84. ಅಶೋಕ ಅತಿ ಹೆಚ್ಚು ಶಾಸನಗಳಲ್ಲಿ ಬಳಸಿದ ಲಿಪಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬ್ರಾಹ್ಮಿ ಲಿಪಿ. ಪ್ರಶ್ನೆ 85. ಅಶೋಕನ ಶಾಸನಗಳ ಪ್ರಥಮವಾಗಿ ಓದಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಜೇಮ್ಸ್ ಪ್ರಿನ್ಸೆಪ್, ಕ್ರಿಸ್ತಶಕ 1837. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 86. ಅಶೋಕನು ಶಾಸನಗಳ ಪಿತಾಮಹ ಎಂದು ಕರೆದವರು? ಇದಕ್ಕೆ ಸರಿಯಾದ ಉತ್ತರ BL ರೈಸ್. ಪ್ರಶ್ನೆ 87. ಅಶೋಕ ಎಂಬ ಹೆಸರು ಕಂಡು ಬಂದ ಶಾಸನ? ಇದಕ್ಕೆ ಸರಿಯಾದ ಉತ್ತರ ಮಸ್ಕಿ ಶಾಸನ. ಪ್ರಶ್ನೆ 88. ಮೌರ್ಯರ ಕೊನೆಯ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಬೃಹದತ್ತ. ಪ್ರಶ್ನೆ 89. ಎರಡನೇ ಅಶೋಕ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಕನಿಷ್ಕ. ಪ್ರಶ್ನೆ 90. ಕೆಳಗಿನವುಗಳಲ್ಲಿ ಯಾವುದು ಗುಪ್ತ ರಾಜಧಾನಿಯಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಪಾಟಲಿಪುತ್ರ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 91. ಕುಶಾಣ ವಂಶದ ಸ್ಥಾಪಕ? ಇದಕ್ಕೆ ಸರಿಯಾದ ಉತ್ತರ ಕೂಜಲ್ ಕಡ್ಫೀಸಸ್. ಪ್ರಶ್ನೆ 92. ಕುಶಾಣರ ಪ್ರಸಿದ್ಧ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಕನಿಷ್ಕ. ಪ್ರಶ್ನೆ 93. ಕುಶಾಣರ ಕಾಲದ ಪ್ರಸಿದ್ಧ ಕಲೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಗಾಂಧಾರ ಕಲೆ. ಪ್ರಶ್ನೆ 94. ಗುಪ್ತರ ಸ್ಥಾಪಕ ಯಾರು? ಇದಕ್ಕೆ ಸರಿಯಾದ ಉತ್ತರ ಶ್ರೀಗುಪ್ತ. ಪ್ರಶ್ನೆ 95. ಕೆಳಗಿನವುಗಳಲ್ಲಿ ಯಾವುದು ಗುಪ್ತರ ಕಾಲದ ಭದ್ರತಾ ತೆರಿಗೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಚೌದ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 96. ಭಾರತದಲ್ಲಿ ಪ್ರಥಮವಾಗಿ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದ ಕುಶಾಣರ ದೊರೆ? ಇದಕ್ಕೆ ಸರಿಯಾದ ಉತ್ತರ ವಿಮಾ ಕಡ್ಫೀಸಸ್ ಅಥವಾ ಎರಡನೇ ಕಡ್ಫೀಸಸ್. ಪ್ರಶ್ನೆ 97. ಮೌರ್ಯರ ಕಾಲದಲ್ಲಿ ಅಧಿಕಾರಿ ವರ್ಗದಲ್ಲಿ ಅಮಾತ್ಯ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲ ಅಥವಾ ಪ್ರಾಂತದ ಅಧಿಕಾರಿ. ಪ್ರಶ್ನೆ 98. ವರ್ಧನ ರಾಜವಂಶದ ಸ್ಥಾಪಕ? ಇದಕ್ಕೆ ಸರಿಯಾದ ಉತ್ತರ ಪುಷ್ಯಭೂತಿ. ಪ್ರಶ್ನೆ 99. ಕ್ರಿಸ್ತಶಕ 78ರಲ್ಲಿ ಶಕ ವರ್ಷ ಅಥವಾ ಕನಿಷ್ಕ ವರ್ಷ ಆರಂಭಿಸಿದವರು? ಇದಕ್ಕೆ ಸರಿಯಾದ ಉತ್ತರ ಕನಿಷ್ಕ. ಪ್ರಶ್ನೆ 100. ಕನಿಷ್ಕನ ಆಸ್ಥಾನದಲ್ಲಿದ್ದ ವೈದ್ಯರು? ಇದಕ್ಕೆ ಸರಿಯಾದ ಉತ್ತರ ಚರಕ ಮತ್ತು ಸುಶ್ರುತ. ಸೊ ಚರಕ ಬರೆದದು ಚರಕ ಸಂಹಿತೆ, ಸುಶ್ರುತ ಬರೆದದು ಸುಶ್ರುತ ಸಂಹಿತೆ, ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 101. ಬುದ್ಧ ಚರಿತೆ ಕೃತಿಯನ್ನು ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಅಶ್ವಘೋಷ. ಪ್ರಶ್ನೆ 102. ಮಹಾವಿಭಾಷಾ ಶಾಸ್ತ್ರ ಕೃತಿ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ವಸುಮಿತ್ರ. ಪ್ರಶ್ನೆ 103. ಭಾರತದ ಐನ್ಸ್ಟೀನ್ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ 1ನೇ ನಾಗಾರ್ಜುನ. ಪ್ರಶ್ನೆ 104. ಎರಡನೇ ಅಶೋಕ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಕನಿಷ್ಕ. ಪ್ರಶ್ನೆ 105. ಕುಶಾಣರ ಕೊನೆಯ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ವಸುದೇವ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 106. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ಪ್ರಶ್ನೆ 107. ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಬೃಹದತ್ತ. ಪ್ರಶ್ನೆ 108. ಶಾತವಾಹನ ವಂಶದ ಸ್ಥಾಪಕ? ಇದಕ್ಕೆ ಸರಿಯಾದ ಉತ್ತರ ಶಿಮುಖ. ಪ್ರಶ್ನೆ 109. ಶಾತವಾಹನರ ಪ್ರಸಿದ್ಧ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಗೌತಮಿಪುತ್ರ ಶಾತಕರ್ಣಿ. ಪ್ರಶ್ನೆ 110. ಭಾರತದ ಸುವರ್ಣ ಯುಗ ಎಂದು ಯಾವ ರಾಜರ ಕಾಲವನ್ನು ಕರೆಯುತ್ತಾರೆ?
ಇದು ಸರಿಯಾದದು ಗುಪ್ತರ ಕಾಲ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 111 ಭಾರತದ ಪ್ರಥಮ ಹಿಂದೂ ಸಾಮ್ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಗುಪ್ತ ಸಾಮ್ರಾಜ್ಯ. ಪ್ರಶ್ನೆ 112 ಕ್ರಿಸ್ತಶಕ 320ರಲ್ಲಿ ಗುಪ್ತ ಶಕೆ ಅಥವಾ ವಲ್ಲಭಿ ಶಕೆ ಆರಂಭಿಸಿದವರು? ಇದು ಸರಿಯಾದ ಉತ್ತರ 1ನೇ ಚಂದ್ರಗುಪ್ತ. ಪ್ರಶ್ನೆ 113 ಮಹಾರಾಜಾಧಿರಾಜ ಎಂಬ ಬಿರುದು ಹೊಂದಿದ ರಾಜ? ಇದು ಸರಿಯಾದ ಉತ್ತರ 1ನೇ ಚಂದ್ರಗುಪ್ತ. ಪ್ರಶ್ನೆ 114 1ನೇ ಚಂದ್ರಗುಪ್ತನ ಮಗನ ಹೆಸರು? ಇದು ಸರಿಯಾದ ಉತ್ತರ ಸಮುದ್ರಗುಪ್ತ. ಪ್ರಶ್ನೆ 115 ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಸಮುದ್ರಗುಪ್ತ. ಕರೆದವರು ವಿ.ಎ. ಸ್ಮಿತ್ ಅವರು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 116 ಅಲಹಾಬಾದ್ ಸ್ತಂಭ ಶಾಸನ ಬರೆದವರು ಯಾರು? ಇದು ಸರಿಯಾದ ಉತ್ತರ ಹರಿಶೇನ. ಪ್ರಶ್ನೆ 117 ಸಮುದ್ರಗುಪ್ತನ ಸಾಧನೆಯ ಬಗ್ಗೆ ತಿಳಿಸುವ ಶಾಸನ ಯಾವುದು? ಇದು ಸರಿಯಾದ ಉತ್ತರ ಅಲಹಾಬಾದ್ ಸ್ತಂಭ ಶಾಸನ. ಸಂಸ್ಕೃತ ಭಾಷೆಯಲ್ಲಿದೆ. ಪ್ರಶ್ನೆ 118 100 ಕದನಗಳ ಸಿಂಹ ಎಂದು ಕರೆಯಲಾಗುವ ರಾಜ? ಇದು ಸರಿಯಾದ ಉತ್ತರ ಸಮುದ್ರಗುಪ್ತ. ಪ್ರಶ್ನೆ 119 ಸಮುದ್ರಗುಪ್ತನ ಮಗನ ಹೆಸರು? ಇದಕ್ಕೆ ಸರಿಯಾದ ಉತ್ತರ 2ನೇ ಚಂದ್ರಗುಪ್ತ. ಪ್ರಶ್ನೆ 120 ವಿಕ್ರಮಾದಿತ್ಯ ಎಂಬ ಬಿರುದು ಹೊಂದಿದ ರಾಜ? ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 121 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದ ಮೊದಲ ಚೀನಾ ಪ್ರವಾಸಿಗ ಯಾರು? ಇದಕ್ಕೆ ಸರಿಯಾದ ಉತ್ತರ ಫಾಹಿಯಾನ. ಪ್ರಶ್ನೆ 122 ನವರತ್ನ ಎಂಬ ಕವಿಗಳು ಯಾವ ರಾಜರ ಆಸ್ಥಾನದಲ್ಲಿದ್ದರು? ಇದಕ್ಕೆ ಸರಿಯಾದ ಉತ್ತರ 2ನೇ ಚಂದ್ರಗುಪ್ತ. ಪ್ರಶ್ನೆ 123 ದೆಹಲಿಯಲ್ಲಿ ಮೆಹರೌಲಿ ಕಬ್ಬಿಣ ಸ್ತಂಭವನ್ನು ನಿರ್ಮಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ 2ನೇ ಚಂದ್ರಗುಪ್ತ. ಪ್ರಶ್ನೆ 124 ಬಿಹಾರದಲ್ಲಿ ನಳಂದ ವಿಶ್ವವಿದ್ಯಾಲಯ ಕಟ್ಟಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ 1ನೇ ಕುಮಾರಗುಪ್ತ. ಪ್ರಶ್ನೆ 125 ಗುಪ್ತರ ಕೊನೆಯ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಸ್ಕಂದಗುಪ್ತ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 126 ಮಾಳವಿಕಾಗ್ನಿಮಿತ್ರ ಎಂಬ ಕೃತಿ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಕಾಳಿದಾಸ. ಕಾಳಿದಾಸ ಬರೆದ ಕೃತಿಗಳು ಅಭಿಜ್ಞಾನ ಶಾಕುಂತಲ, ವಿಕ್ರಮ ಊರ್ವಶಿ, ಮೇಘದೂತ, ರಘುವಂಶ, ಕುಂಬಾರ ಸ್ತಂಭವ, ಋತು ಸಂಹಾರ. ಪ್ರಶ್ನೆ 127 ಪಂಚತಂತ್ರ ಕೃತಿಯನ್ನು ಬರೆದವರು? ಇದಕ್ಕೆ ಸರಿಯಾದ ಉತ್ತರ ವಿಷ್ಣು ಶರ್ಮ. ಪ್ರಶ್ನೆ 128 ಪಾಣಿನಿ ಬರೆದ ಕೃತಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಷ್ಟಾಧ್ಯಾಯ. ಪ್ರಶ್ನೆ 129 ಮುದ್ರ ರಾಕ್ಷಸ ಕೃತಿ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ವಿಶಾಖದತ್ತ. ಪ್ರಶ್ನೆ 130 ಬೃಹತ್ ಸಂಹಿತೆ ಕೃತಿ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ವರಾಹ ಮಿಹಿರ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 131 ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ ಮಾಡಿದ ಮನೆತನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಶಾತವಾಹನ ಮನೆತನ. ಪ್ರಶ್ನೆ 132 ಕನ್ನಡದ ಮೊದಲ ಮನೆತನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕದಂಬ ಮನೆತನ. ಪ್ರಶ್ನೆ 133 ಬಾದಾಮಿಯ ಹಳೆ ಹೆಸರು ಏನಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ವಾತಾಪಿ. ಪ್ರಶ್ನೆ 134 ಬೃಹತ್ ಕಥಾ ಕೃತಿ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಗುಣಾಢ್ಯ. ಪ್ರಶ್ನೆ 135 ಮೃಚ್ಛಕಟಿಕ ಕೃತಿ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಶೂದ್ರಕ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 136 ಗುಪ್ತರ ವಾಸ್ತುಶಿಲ್ಪದ ಶೈಲಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನಾಗರ ಅಥವಾ ಶಿಖರ ಶೈಲಿ. ಪ್ರಶ್ನೆ 137 ಗುಪ್ತರ ಕಾಲದ ಲಿಪಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ದೇವನಾಗರ ಲಿಪಿ. ಪ್ರಶ್ನೆ 138 ದಕ್ಷಿಣ ಪಥೇಶ್ವರ ಎಂಬ ಬಿರುದು ಹೊಂದಿದ ರಾಜ? ಇದಕ್ಕೆ ಸರಿಯಾದ ಉತ್ತರ ಇಮ್ಮಡಿ ಪುಲಿಕೇಶಿ. ಪ್ರಶ್ನೆ 139 ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ದಂತಿದುರ್ಗ. ಪ್ರಶ್ನೆ 140 ಅಮಿತ್ರಘಾತ ಎಂಬ ಬಿರುದು ಹೊಂದಿದ ರಾಜ? ಇದಕ್ಕೆ ಸರಿಯಾದ ಉತ್ತರ ಬಿಂದುಸಾರ. ಪ್ರಶ್ನೆ 141 ಸಿಂಧು ನಾಗರಿಕತೆಯ ನಗರವಾದ ಹರಪ್ಪ ಯಾವ ನದಿ ದಂಡೆ ಮೇಲಿದೆ? ಇದಕ್ಕೆ ಸರಿಯಾದ ಉತ್ತರ ರಾವಿ ನದಿ ದಂಡೆ. ಪ್ರಶ್ನೆ 142 ವರ್ಧನರ ಮನೆತನದ ಸ್ಥಾಪಕ? ಇದಕ್ಕೆ ಸರಿಯಾದ ಉತ್ತರ ಪುಷ್ಯಭೂತಿ. ಪ್ರಶ್ನೆ 143 ವರ್ಧನರ ಪ್ರಸಿದ್ಧ ಅರಸ ಯಾರು? ಇದಕ್ಕೆ ಸರಿಯಾದ ಉತ್ತರ ಹರ್ಷವರ್ಧನ. ಪ್ರಶ್ನೆ 144 ಉತ್ತರ ಪಥೇಶ್ವರ ಮತ್ತು ಶೀಲಾದಿತ್ಯ ಎಂಬ ಬಿರುದು ಹೊಂದಿದ ರಾಜ? ಇದಕ್ಕೆ ಸರಿಯಾದ ಉತ್ತರ ಹರ್ಷವರ್ಧನ. ಪ್ರಶ್ನೆ 145 ಹರ್ಷನ ಆಸ್ಥಾನಕ್ಕೆ ಭೇಟಿ ನೀಡಿದ ಪ್ರವಾಸಿಗ? ಇದಕ್ಕೆ ಸರಿಯಾದ ಉತ್ತರ ಹುಯೆನ್ಸಾಂಗ್. ಅಂದರೆ ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ನೀಡಿದ ಪ್ರವಾಸಿಗ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 146 ನಾಗಾನಂದ ಕೃತಿ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಹರ್ಷವರ್ಧನ. ರತ್ನಾವಳಿ, ಪ್ರಿಯದರ್ಶಿಕ ಎಂಬ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಪ್ರಶ್ನೆ 147 ಮೊದಲ ತರೇನ್ ಕದನ ನಡೆದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1191. ಪ್ರಶ್ನೆ 148 ಎರಡನೇ ತರೇನ್ ಕದನ ನಡೆದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1192. ಪ್ರಶ್ನೆ 149 ಎರಡನೇ ತರೇನ್ ಕದನ ಯಾರ್ಯಾರ ನಡುವೆ ನಡೆಯಿತು?
ಸರಿಯಾದ ಉತ್ತರ ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿ. ಪ್ರಶ್ನೆ 150 ದೆಹಲಿ ಸುಲ್ತಾನರ ಕಾಲದಲ್ಲಿ ಎಷ್ಟು ಸಂತತಿಗಳಿದ್ದವು? ಇದು ಸರಿಯಾದ ಉತ್ತರ 5 ಸಂತತಿಗಳು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 151 ಹರ್ಷವರ್ಧನನ ಆಸ್ಥಾನದ ಕವಿ? ಇದು ಸರಿಯಾದ ಉತ್ತರ ಬಾಣಭಟ್ಟ. ಪ್ರಶ್ನೆ 152 ಹರ್ಷಚರಿತೆ ಕೃತಿ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಾಣಭಟ್ಟ. ಕಾದಂಬರಿ ಎಂಬ ಕೃತಿಯನ್ನು ಕೂಡ ಬರೆದಿದ್ದಾರೆ. ಪ್ರಶ್ನೆ 153 ಶಾತವಾಹನ ರಾಜವಂಶದ ಸ್ಥಾಪಕ? ಇದಕ್ಕೆ ಸರಿಯಾದ ಉತ್ತರ ಶಿಮುಖ. ಪ್ರಶ್ನೆ 154 ಗಾಥಾ ಸಪ್ತಸತಿ ಕೃತಿ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಹಾಲರಾಜ. ಪ್ರಶ್ನೆ 155 ತ್ರೈ ಸಮುದ್ರ ತೋಯ ಪೀತವಾಹನ ಎಂಬ ಬಿರುದು ಹೊಂದಿದ ರಾಜ? ಇದಕ್ಕೆ ಸರಿಯಾದ ಉತ್ತರ ಗೌತಮಿಪುತ್ರ ಶಾತಕರ್ಣಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 156 ಪಲ್ಲವರ ಸ್ಥಾಪಕ ಯಾರು? ಇದಕ್ಕೆ ಸರಿಯಾದ ಉತ್ತರ ಶಿವಸ್ಕಂದ ವರ್ಮ. ಪ್ರಶ್ನೆ 157 1ನೇ ಮಹೇಂದ್ರ ವರ್ಮ ಬರೆದ ನಾಟಕ ಯಾವುದು? ಸರಿಯಾದ ಉತ್ತರ ಮತ್ತವಿಲಾಸ ಪ್ರಹಸನ. ಇದು ಸಂಸ್ಕೃತ ಭಾಷೆಯಲ್ಲಿದೆ. ಪ್ರಶ್ನೆ 158 ವಾತಾಪಿಕೊಂಡ ದೇವ ಎಂಬ ಬಿರುದು ಹೊಂದಿದ ರಾಜ? ಇದು ಸರಿಯಾದ ಉತ್ತರ 1ನೇ ನರಸಿಂಹವರ್ಮನ್. ಪ್ರಶ್ನೆ 159 ಮಹಾಬಲಿಪುರಂ ಎಂಬ ಪಟ್ಟಣ ನಿರ್ಮಿಸಿದ ರಾಜ? ಇದು ಸರಿಯಾದ ಉತ್ತರ 1ನೇ ನರಸಿಂಹವರ್ಮನ್. ಪ್ರಶ್ನೆ 160 ಪಲ್ಲವರ ಪ್ರಸಿದ್ಧ ಶಿಕ್ಷಣ ಕೇಂದ್ರ ಯಾವುದಾಗಿತ್ತು? ಇದು ಸರಿಯಾದ ಉತ್ತರ ಕಂಚಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 161 ಋಗ್ವೇದದಲ್ಲಿ ಒಟ್ಟು ಎಷ್ಟು ಮಂಡಲ ಮತ್ತು ಶ್ಲೋಕಗಳಿವೆ? ಇದು ಸರಿಯಾದ ಉತ್ತರ 10 ಮಂಡಲ ಮತ್ತು 1028 ಶ್ಲೋಕಗಳು. ಪ್ರಶ್ನೆ 162 ಯಂತ್ರ ತಂತ್ರ ಮಾಟ ಮಂತ್ರ ವಿಷಯಗಳನ್ನು ಒಳಗೊಂಡ ವೇದ ಯಾವುದು? ಇದು ಸರಿಯಾದ ಉತ್ತರ ಅಥರ್ವಣ ವೇದ. ಪ್ರಶ್ನೆ 163 ಯಾವ ವೇದವನ್ನು ಸಂಗೀತ ವೇದ ಎಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಸಾಮವೇದ. ಪ್ರಶ್ನೆ 164 ಜೈನ ಧರ್ಮದ ಸ್ಥಾಪಕರು ಯಾರು? ಇದು ಸರಿಯಾದ ಉತ್ತರ ವರ್ಧಮಾನ ಮಹಾವೀರ್. ಪ್ರಶ್ನೆ 165 ಕದಂಬ ವಂಶದ ಸ್ಥಾಪಕ? ಇದು ಸರಿಯಾದ ಉತ್ತರ ಮಯೂರ ವರ್ಮ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 166 ಮಹಾಭಾರತದಲ್ಲಿ ಬನವಾಸಿಯನ್ನು ಏನೆಂದು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ವೈಜಯಂತಿಪುರ. ಪ್ರಶ್ನೆ 167 ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ಇದು ಸರಿಯಾದ ಉತ್ತರ ಹಲ್ಮಿಡಿ ಶಾಸನ. ಹೊರಡಿಸಿದವರು ಕಾಕುತ್ಸವರ್ಮ. ಪ್ರಶ್ನೆ 168 ಬಾದಾಮಿ ಚಾಲುಕ್ಯರ ಸ್ಥಾಪಕ? ಇದು ಸರಿಯಾದ ಉತ್ತರ ಜಯಸಿಂಹ. ಪ್ರಶ್ನೆ 169 ಬಾದಾಮಿಯ ಮೊದಲನೇ ಹೆಸರು ಯಾವುದು? ಇದು ಸರಿಯಾದ ಉತ್ತರ ವಾತಾಪಿ. ಪ್ರಶ್ನೆ 170 ದಕ್ಷಿಣ ಪಥೇಶ್ವರ ಎಂಬ ಬಿರುದು ಹೊಂದಿದ ರಾಜ? ಇದಕ್ಕೆ ಸರಿಯಾದ ಉತ್ತರ ಇಮ್ಮಡಿ ಪುಲಕೇಶಿ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಎಡಿಟಿಂಗಲ್ಲಿ ಕೆಲವು ಕ್ವಶನ್ಗಳು ರಿಪೀಟೆಡ್ ಆಗಿರಬಹುದು. ಎಡಿಟಿಂಗ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಗಿಬಿಡತ್ತೆ. ಇಷ್ಟೊಂದು ಕ್ವಶನ್ ಎಡಿಟಿಂಗ್ ಮಾಡಬೇಕಂದ್ರೆ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಯಾವ ಪ್ರಶ್ನೆಗಳು ನಿಮಗೇನಾದ್ರು ತಪ್ಪಾಗಿ ಕಾಣಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ರಶ್ನೆ 171 ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು? ಇದು ಸರಿಯಾದ ಉತ್ತರ ಋಷಭನಾಥ. ಪ್ರಶ್ನೆ 172 ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಇದು ಸರಿಯಾದ ಉತ್ತರ ಗೌತಮ ಬುದ್ಧ. ಪ್ರಶ್ನೆ 173 ಗೌತಮ ಬುದ್ಧನ ಮೂಲ ಹೆಸರು? ಇದು ಸರಿಯಾದ ಉತ್ತರ ಸಿದ್ಧಾರ್ಥ. ಪ್ರಶ್ನೆ 174 ಮೊದಲ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು? ಇದು ಸರಿಯಾದ ಉತ್ತರ ರಾಜಗೃಹ. ಪ್ರಶ್ನೆ 175 ರಾಷ್ಟ್ರಕೂಟ ವಂಶದ ಸ್ಥಾಪಕ? ಇದು ಸರಿಯಾದ ಉತ್ತರ ದಂತಿದುರ್ಗ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 176 ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ? ಇದು ಸರಿಯಾದ ಉತ್ತರ ಅಮೋಘ ವರ್ಷ. ಪ್ರಶ್ನೆ 177 ನೃಪತುಂಗ ಬಿರುದು ಹೊಂದಿದ ರಾಜ? ಇದು ಸರಿಯಾದ ಉತ್ತರ ಅಮೋಘ ವರ್ಷ. ಪ್ರಶ್ನೆ 178 ಅಮೋಘ ವರ್ಷನ ಆಸ್ಥಾನಕ್ಕೆ ಬಂದ ಅರಬ್ ಪ್ರವಾಸಿಗ? ಇದು ಸರಿಯಾದ ಉತ್ತರ ಸುಲೇಮಾನ್. ಪ್ರಶ್ನೆ 179 ಕ್ರಿಸ್ತಿ ಶಕ 1076ರಲ್ಲಿ ವಿಕ್ರಮಶಕೆಯನ್ನು ಆರಂಭಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ 6ನೇ ವಿಕ್ರಮಾದಿತ್ಯ. ಪ್ರಶ್ನೆ 180 ಹೊಯ್ಸಳ ವಂಶದ ಸ್ಥಾಪಕ? ಇದು ಸರಿಯಾದ ಉತ್ತರ ನೃಪಕಾಮ ಅಥವಾ ಸ್ಥಳ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 181 ಚೋಳ ವಂಶದ ಸ್ಥಾಪಕ ಯಾರು? ಇದು ಸರಿಯಾದ ಉತ್ತರ ಕರಿಕಾಲ ಚೋಳ. ಪ್ರಶ್ನೆ 182 ತಂಜಾವೂರಿನಲ್ಲಿ ಬೃಹದೀಶ್ವರ ದೇವಾಲಯ ನಿರ್ಮಿಸಿದವರು? ಇದು ಸರಿಯಾದ ಉತ್ತರ 1ನೇ ರಾಜರಾಜ ಚೋಳ. ಪ್ರಶ್ನೆ 183 ರಾಮಚರಿತ ಮಾನಸ ಕೃತಿ ಬರೆದವರು? ಇದು ಸರಿಯಾದ ಉತ್ತರ ತುಳಸಿದಾಸ. ಪ್ರಶ್ನೆ 184 ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು? ಇದು ಸರಿಯಾದ ಉತ್ತರ ಶಂಕರಾಚಾರ್ಯ. ಪ್ರಶ್ನೆ 185 ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಇದು ಸರಿಯಾದ ಉತ್ತರ ರಾಮಾನುಜಾಚಾರ್ಯರು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 186 ದ್ವೈತ ಸಿದ್ಧಾಂತದ ಪ್ರತಿಪಾದಕರು? ಇದು ಸರಿಯಾದ ಉತ್ತರ ಮಧ್ವಾಚಾರ್ಯರು. ಪ್ರಶ್ನೆ 187 ಮಹಮ್ಮದ್ ಘಜ್ನಿ ಆಸ್ಥಾನದ ಪ್ರಸಿದ್ಧ ಇತಿಹಾಸಕಾರ? ಇದು ಸರಿಯಾದ ಉತ್ತರ ಅಲ್ಬೆರೋನಿ. ಪ್ರಶ್ನೆ 188 ಶಹನಾಮ ಕೃತಿ ಬರೆದವರು ಯಾರು? ಇದು ಸರಿಯಾದ ಉತ್ತರ ಫಿರ್ದೋಸಿ. ಪ್ರಶ್ನೆ 189 ಚಾಂದ್ ಬರ್ದಾಯಿ ಬರೆದ ಪುಸ್ತಕ? ಇದಕ್ಕೆ ಸರಿಯಾದ ಉತ್ತರ ಪೃಥ್ವಿರಾಜ ರಾಸೋ. ಪ್ರಶ್ನೆ 190 ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲ?
ಇದು ಸರಿಯಾದ ಉತ್ತರ ಕ್ರಿಸ್ತಶಕ 1206ರಿಂದ ಕ್ರಿಸ್ತಶಕ 1526. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 191. ಭಾರತದ ಮೇಲೆ ದಾಳಿ ಮಾಡಿದ ಪ್ರಥಮ ಮುಸ್ಲಿಮರು ಯಾರು? ಇದು ಸರಿಯಾದ ಉತ್ತರ ಅರಬರು. ಪ್ರಶ್ನೆ 192. ಭಾರತಕ್ಕೆ ಬಂದ ಪ್ರಥಮ ಮುಸ್ಲಿಂ ಆಡಳಿತಗಾರ? ಇದು ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ಖಾಸಿಂ. ಪ್ರಶ್ನೆ 193. ಭಾರತದ ಮೇಲೆ 17 ಬಾರಿ ದಾಳಿ ಮಾಡಿದವರು ಯಾರು? ಇದು ಸರಿಯಾದ ಉತ್ತರ ಮೊಹಮ್ಮದ್ ಗಜ್ನಿ. ಪ್ರಶ್ನೆ 194. ಮೊದಲ ತರೇನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನ ಸೋಲಿಸಿದವರು ಯಾರು? ಇದು ಸರಿಯಾದ ಉತ್ತರ ಮೊಹಮ್ಮದ್ ಗೋರಿ. ಪ್ರಶ್ನೆ 195. ದೆಹಲಿಯ ಕುತುಬ್ ಮಿನಾರ್ ಕಟ್ಟಡವನ್ನು ಪೂರ್ಣಗೊಳಿಸಿದ ರಾಜ? ಇದು ಸರಿಯಾದ ಉತ್ತರ ಇಲ್ತುತ್ಮಿಶ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 196. ಟಂಕಾ ಎಂಬ ಬೆಳ್ಳಿ ನಾಣ್ಯ ಮತ್ತು ಜಿತಾಲ್ ಎಂಬ ತಾಮ್ರದ ನಾಣ್ಯ ಹೊರಡಿಸಿದ ರಾಜ? ಇದು ಸರಿಯಾದ ಉತ್ತರ ಇಲ್ತುತ್ಮಿಶ್. ಪ್ರಶ್ನೆ 197. ಘಿಯಾಸುದ್ದೀನ್ ಬಲ್ಬನ್ ಆಸ್ಥಾನದ ಕವಿ? ಇದು ಸರಿಯಾದ ಉತ್ತರ ಅಮೀರ್ ಖುಸ್ರೋ. ಪ್ರಶ್ನೆ 198. ಭಾರತದ ಗಿಳಿ ಎಂದು ಯಾರನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಅಮೀರ್ ಖುಸ್ರೋ. ಪ್ರಶ್ನೆ 199. ಖಿಲ್ಜಿ ಸಂತತಿಯ ಸ್ಥಾಪಕರು? ಇದು ಸರಿಯಾದ ಉತ್ತರ ಜಲಾಲುದ್ದೀನ್ ಫಿರೋಜ್ ಖಿಲ್ಜಿ. ಪ್ರಶ್ನೆ 200. ಖಿಲ್ಜಿ ಸಂತತಿಯ ಪ್ರಸಿದ್ಧ ದೊರೆ? ಇದು ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 201. ಭಾರತದ ಅಲೆಕ್ಸಾಂಡರ್ ಎಂದು ಯಾರನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಪ್ರಶ್ನೆ 202. ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರು? ಇದು ಸರಿಯಾದ ಉತ್ತರ ಮಲಿಕ್ ಕಾಫರ್. ಪ್ರಶ್ನೆ 203. ಕುದುರೆಗಳಿಗೆ ದಾಗ್ ಎಂಬ ಮುದ್ರೆಯನ್ನು ಹಾಕುವ ಪದ್ಧತಿ ಜಾರಿಗೆ ತಂದ ರಾಜ? ಇದು ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಪ್ರಶ್ನೆ 204. ಹಿಂದೂಗಳ ಮೇಲೆ ಜಜಿಯಾ ತೆರಿಗೆ ಹಾಕಿದ ರಾಜ? ಇದು ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಪ್ರಶ್ನೆ 205. ದೆಹಲಿಯಲ್ಲಿ ಅಲೈ ದರ್ವಾಜ ನಿರ್ಮಿಸಿದ ರಾಜ? ಇದು ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 206. ತುಘಲಕ್ ಸಂತತಿಯ ಸ್ಥಾಪಕರು ಯಾರು? ಇದು ಸರಿಯಾದ ಉತ್ತರ ಘಿಯಾಸುದ್ದೀನ್ ತುಘಲಕ್. ಪ್ರಶ್ನೆ 207. ಹಣಗಾರ ರಾಜ ಎಂದು ಯಾರನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಘಲಕ್. ಪ್ರಶ್ನೆ 208. ತುಘಲಕ್ ಸಂತತಿಯ ಪ್ರಸಿದ್ಧ ದೊರೆ? ಇದು ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಘಲಕ್. ಪ್ರಶ್ನೆ 209. ತುಘಲಕ್ ಸಂತತಿಯ ಕೊನೆಯ ದೊರೆ ಯಾರು? ಇದು ಸರಿಯಾದ ಉತ್ತರ ಮೊಹಮ್ಮದ್ ಶಾ ತುಘಲಕ್. ಪ್ರಶ್ನೆ 210. ಸಯ್ಯದ್ ಸಂತತಿಯ ಸ್ಥಾಪಕರು ಯಾರು? ಇದು ಸರಿಯಾದ ಉತ್ತರ ಖಿಜರ್ ಖಾನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 211. ಲೋಧಿ ಮನೆತನದ ಸ್ಥಾಪಕ ಯಾರು? ಇದು ಸರಿಯಾದ ಉತ್ತರ ಬಹಲೂಲ್ ಲೋಧಿ. ಪ್ರಶ್ನೆ 212. ಲೋಧಿ ಮನೆತನದ ಪ್ರಸಿದ್ಧ ದೊರೆ? ಇದು ಸರಿಯಾದ ಉತ್ತರ ಸಿಕಂದರ್ ಲೋಧಿ. ಪ್ರಶ್ನೆ 213. ಕ್ರಿಸ್ತಶಕ 1505ರಲ್ಲಿ ಆಗ್ರಾ ನಗರವನ್ನು ನಿರ್ಮಿಸಿದವರು ಯಾರು? ಇದು ಸರಿಯಾದ ಉತ್ತರ ಸಿಕಂದರ್ ಲೋಧಿ. ಪ್ರಶ್ನೆ 214. ಲೋಧಿ ಸಂತತಿಯ ಕೊನೆಯ ದೊರೆ ಯಾರು? ಇದು ಸರಿಯಾದ ಉತ್ತರ ಇಬ್ರಾಹಿಂ ಲೋಧಿ. ಪ್ರಶ್ನೆ 215. ಒಂದನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಶಕ 1526. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 216. ಒಂದನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು? ಇದು ಸರಿಯಾದ ಉತ್ತರ ಇಬ್ರಾಹಿಂ ಲೋಧಿ ಮತ್ತು ಬಾಬರ್. ಪ್ರಶ್ನೆ 217. ತುರ್ಕಿ ಭಾಷೆಯಲ್ಲಿ ಬಾಬರ್ ನಾಮ ಎಂಬ ಆತ್ಮಕಥನ ಬರೆದವರು ಯಾರು? ಇದು ಸರಿಯಾದ ಉತ್ತರ ಬಾಬರ್. ಪ್ರಶ್ನೆ 218. ಕಣ್ವ ಕದನ ಅಥವಾ ಖಾನ್ವಾ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1527 ಮಾರ್ಚ್ 16. ಪ್ರಶ್ನೆ 219. ಚಂದೇರಿ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1528 ಜನವರಿ 20. ಪ್ರಶ್ನೆ 220. ಘಾಗ್ರಾ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಮೇ 6, 1529. ಸ್ನೇಹಿತರೆ, ದಯವಿಟ್ಟು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಸಬ್ಸ್ಕ್ರೈಬ್ ಮಾಡೋಕೆ ದುಡ್ಡು ಕೊಡಬೇಕಾಗಿಲ್ಲ, ನಿಮಗೋಸ್ಕರ ನಾವು ಎಷ್ಟೊಂದು ಕಷ್ಟಪಡ್ತೀವಿ. ಸೊ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ, ವಿಡಿಯೋ ನೋಡ್ತೀರಾ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ. ಪ್ರಶ್ನೆ 221. ಕ್ರಿಸ್ತಶಕ 1530ರಲ್ಲಿ ಮರಣ ಹೊಂದಿದ ಬಾಬರ್ನ ಸಮಾಧಿ ಇರುವ ಸ್ಥಳ? ಇದು ಸರಿಯಾದ ಉತ್ತರ ಕಾಬೂಲ್. ಪ್ರಶ್ನೆ 222. ಬಾಬರ್ನ ಮಗನ ಹೆಸರು? ಇದು ಸರಿಯಾದ ಉತ್ತರ ಹುಮಾಯೂನ್. ಪ್ರಶ್ನೆ 223. ಹುಮಾಯೂನ್ ನಾಮ ಎಂಬ ಜೀವನ ಚರಿತ್ರೆ ಬರೆದವರು ಯಾರು? ಇದು ಸರಿಯಾದ ಉತ್ತರ ಹುಮಾಯೂನ್. ಪ್ರಶ್ನೆ 224. ಚೌಸಾ ಕದನ ನಡೆದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಶಕ 1539. ಪ್ರಶ್ನೆ 225. ಚೌಸಾ ಕದನ ಯಾರ್ಯಾರ ನಡುವೆ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಶೇರ್ ಶಾ ಮತ್ತು ಹುಮಾಯೂನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 226. ಕನೌಜ್ ಕದನ ನಡೆದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಶಕ 1540. ಪ್ರಶ್ನೆ 227. ಹುಮಾಯೂನ್ನ ಸಮಾಧಿ ಇರುವ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ದೆಹಲಿ. ಪ್ರಶ್ನೆ 228. ಸೂರ್ ಮನೆತನದ ಸ್ಥಾಪಕ? ಇದಕ್ಕೆ ಸರಿಯಾದ ಉತ್ತರ ಶೇರ್ ಶಾ, ಇವನ ಮೂಲ ಹೆಸರು ಫರೀದ್. ಪ್ರಶ್ನೆ 229. ಬಂಗಾಳದಿಂದ ಸಿಂಧ್ವರೆಗೆ ಗ್ರ್ಯಾಂಡ್ ಟ್ರಂಕ್ ರಸ್ತೆ ನಿರ್ಮಿಸಿದವರು? ಸರಿಯಾದ ಉತ್ತರ ಶೇರ್ ಶಾ ಸೂರಿ.
ಪ್ರಶ್ನೆ 230 ಕ್ರಿಸ್ತಶಕ 1545ರಲ್ಲಿ ಶಿಳಿಮದ್ದು ಸ್ಫೋಟದಲ್ಲಿ ಮರಣ ಹೊಂದಿದ ರಾಜ. ಸರಿಯಾದ ಉತ್ತರ ಶೇರ್ಷಾ ಸೂರಿ. ಪ್ರಶ್ನೆ 231 ಶೇರ್ಷಾ ಸೂರಿಯ ಸಮಾಧಿ ಇರುವ ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಿಹಾರದ ಸಸಾರಾಮ್. ಪ್ರಶ್ನೆ 232 ಅಕ್ಬರ್ ನಾಮ ಎಂಬ ಆತ್ಮಕಥನ ಬರೆದವರು? ಇದಕ್ಕೆ ಸರಿಯಾದ ಉತ್ತರ ಅಬ್ದುಲ್ ಫಜಲ್. ಪ್ರಶ್ನೆ 233 ಫತೇಪುರ್ ಸಿಕ್ರಿ ನಗರ ನಿರ್ಮಿಸಿದವರು? ಸರಿಯಾದ ಉತ್ತರ ಅಕ್ಬರ್. ಪ್ರಶ್ನೆ 234 ಅಕ್ಬರ್ ಗುಜರಾತ್ನ ಗೆಲುವಿಗಾಗಿ ನಿರ್ಮಿಸಿದ ರಾಜಧಾನಿ? ಇದು ಸರಿಯಾದ ಉತ್ತರ ಫತೇಪುರ್ ಸಿಕ್ರಿ. ಪ್ರಶ್ನೆ 235 ಎರಡನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕ್ರಿಸ್ತಶಕ 1556. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 236 ಎರಡನೇ ಪಾಣಿಪತ್ ಕದನ ಯಾರ್ಯಾರ ನಡುವೆ ನಡೆಯಿತು? ಇದು ಸರಿಯಾದ ಉತ್ತರ ಅಕ್ಬರ್ ಮತ್ತು ಹೀಮು. ಪ್ರಶ್ನೆ 237 ಕ್ರಿಸ್ತಶಕ 1564ರಲ್ಲಿ ಹಿಂದೂಗಳ ಮೇಲಿನ ಜಜಿಯಾ ತೆರಿಗೆ ರದ್ದುಗೊಳಿಸಿದವರು? ಇದಕ್ಕೆ ಸರಿಯಾದ ಉತ್ತರ ಅಕ್ಬರ್. ಪ್ರಶ್ನೆ 238 ಕ್ರಿಸ್ತಶಕ 1573ರಲ್ಲಿ ಮನ್ಸ್ಬಾರಿ ಪದ್ಧತಿ ಜಾರಿಗೆ ತಂದವರು? ಇದಕ್ಕೆ ಸರಿಯಾದ ಉತ್ತರ ಅಕ್ಬರ್. ಪ್ರಶ್ನೆ 239 ಕ್ರಿಸ್ತಶಕ 1582 ದೀನ್ ಇ ಇಲಾಹಿ ಎಂಬ ಗ್ರಂಥ ಸ್ಥಾಪಿಸಿದವರು? ಇದು ಸರಿಯಾದ ಉತ್ತರ ಅಕ್ಬರ್. ಪ್ರಶ್ನೆ 240 ಆಗ್ರಾ ಕೋಟೆಯನ್ನು ನಿರ್ಮಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಅಕ್ಬರ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 241 ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜ ಮತ್ತು ಪಂಚಮಹಲ್ ನಿರ್ಮಿಸಿದವರು? ಇದು ಸರಿಯಾದ ಉತ್ತರ ಅಕ್ಬರ್. ಪ್ರಶ್ನೆ 242 ಅಕ್ಬರ್ನ ಸಮಾಧಿ ಇರುವ ಸ್ಥಳ ಯಾವುದು? ಇದು ಸರಿಯಾದ ಉತ್ತರ ಉತ್ತರ ಪ್ರದೇಶದ ಸಿಕಂದರ್. ಪ್ರಶ್ನೆ 243 ಅಕ್ಬರ್ನ ಮಗನ ಹೆಸರು? ಇದು ಸರಿಯಾದ ಉತ್ತರ ಜಹಾಂಗೀರ್. ಪ್ರಶ್ನೆ 244 ಜಹಾಂಗೀರ್ನ ಮೊದಲ ಹೆಸರು ಯಾವುದು? ಇದು ಸರಿಯಾದ ಉತ್ತರ ಸಲೀಂ. ಪ್ರಶ್ನೆ 245 ಜಹಾಂಗೀರ್ನ ಪತ್ನಿಯ ಹೆಸರು? ಇದು ಸರಿಯಾದ ಉತ್ತರ ನೂರ್ ಜಹಾನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 246 ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದ ಇಂಗ್ಲಿಷ್ ರಾಯಭಾರಿ? ಇದು ಸರಿಯಾದ ಉತ್ತರ ಸರ್ ಥಾಮಸ್ ರೋ. ಪ್ರಶ್ನೆ 247 ಜಹಾಂಗೀರ್ನ ಸಮಾಧಿ ಇರುವ ಸ್ಥಳ? ಇದು ಸರಿಯಾದ ಉತ್ತರ ಲಾಹೋರ್ನ ದಿಲ್ಖುಷ್ ಉದ್ಯಾನವನ. ಶಾಲಿಮಾರ್ ಉದ್ಯಾನವನ ನಿರ್ಮಿಸಿದವರು ಜಹಾಂಗೀರ್, ಅದನ್ನು ನೆನಪಿಟ್ಟುಕೊಳ್ಳಿ. ಪ್ರಶ್ನೆ 248 ಜಹಾಂಗೀರ್ನ ಮಗನ ಹೆಸರು? ಇದು ಸರಿಯಾದ ಉತ್ತರ ಶಹಜಾನ್. ಪ್ರಶ್ನೆ 249 ಆಗ್ರಾದ ಯಮುನಾ ನದಿ ತೀರದಲ್ಲಿ ತಾಜ್ ಮಹಲ್ ನಿರ್ಮಿಸಿದವರು? ಇದು ಸರಿಯಾದ ಉತ್ತರ ಶಹಜಾನ್. ಪ್ರಶ್ನೆ 250 ತಾಜ್ ಮಹಲ್ ಕಟ್ಟಿದ ಶಿಲ್ಪಿ ಯಾರು? ಇದು ಸರಿಯಾದ ಉತ್ತರ ಶಹಜಾನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 251 ಶಹಜಾನ್ನ ಸಮಾಧಿ ಇರುವ ಸ್ಥಳ ಯಾವುದು? ಇದು ಸರಿಯಾದ ಉತ್ತರ ತಾಜ್ ಮಹಲ್. ಪ್ರಶ್ನೆ 252 ಶಹಜಾನ್ ಮಗನ ಹೆಸರು? ಇದು ಸರಿಯಾದ ಉತ್ತರ ಔರಂಗಜೇಬ್. ಪ್ರಶ್ನೆ 253 ಅಲಂಗೀರ್ ಮತ್ತು ಜಿಂದಾಫಿರ್ ಎಂಬ ಬಿರುದು ಹೊಂದಿದ ರಾಜ? ಇದಕ್ಕೆ ಸರಿಯಾದ ಉತ್ತರ ಔರಂಗಜೇಬ್. ಪ್ರಶ್ನೆ 254 ಕ್ರಿಸ್ತಶಕ 1658ರಲ್ಲಿ ತನ್ನ ತಂದೆಯಾದ ಶಹಜಾನನ್ನು ಬಂಧನದಲ್ಲಿಟ್ಟು ಆಳ್ವಿಕೆ ಪ್ರಾರಂಭಿಸಿದವರು? ಇದು ಸರಿಯಾದ ಉತ್ತರ ಔರಂಗಜೇಬ್. ಪ್ರಶ್ನೆ 255 ಕ್ರಿಸ್ತಶಕ 1673ರಲ್ಲಿ ಸಿಖ್ಖರ ಗುರು ತೇಜ್ ಬಹದ್ದೂರ್ನನ್ನು ಕೊಲ್ಲಿಸಿದವರು? ಇದು ಸರಿಯಾದ ಉತ್ತರ ಔರಂಗಜೇಬ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 256 ಸಂಗೀತ ಮತ್ತು ತಂಬಾಕು ನಿಷೇಧಿಸಿದ ರಾಜ ಯಾರು? ಇದು ಸರಿಯಾದ ಉತ್ತರ ಔರಂಗಜೇಬ್. ಪ್ರಶ್ನೆ 257 ಬೀಬಿಕಾ ಮಕಬಾರ್ ಇದನ್ನು ಎರಡನೇ ತಾಜ್ ಮಹಲ್ ಅಂತ ಹೇಳಿ ಕರೀತಾರೆ. ಸೊ ಈ ಕಟ್ಟಡ ನಿರ್ಮಿಸಿದವರು? ಇದು ಸರಿಯಾದ ಉತ್ತರ ಔರಂಗಜೇಬ್. ಪ್ರಶ್ನೆ 258 ಔರಂಗಜೇಬ್ನ ಸಮಾಧಿ ಇರುವ ಸ್ಥಳ ಯಾವುದು? ಇದು ಸರಿಯಾದ ದೌಲತಾಬಾದ್. ಪ್ರಶ್ನೆ 259 ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು? ಇದು ಸರಿಯಾದ ಉತ್ತರ ಹರಿಹರ ಮತ್ತು ಬುಕ್ಕರಾಯ. ಪ್ರಶ್ನೆ 260 ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಕದನ ನಡೆದ ವರ್ಷ? ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಶಕ 1565 ಜನವರಿ 23. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 261 ಬಹಮನಿ ಸುಲ್ತಾನರ ಸ್ಥಾಪಕ? ಇದು ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಅಥವಾ ಗಂಗು ಬಹಮನ್ ಶಾ. ಪ್ರಶ್ನೆ 262 ಇಬ್ರಾಹಿಂ ರೋಜಾ ಕಟ್ಟಿಸಿದವರು ಯಾರು? ಇದು ಸರಿಯಾದ ಉತ್ತರ ಎರಡನೇ ಇಬ್ರಾಹಿಂ ಆದಿಲ್ ಶಾ. ಪ್ರಶ್ನೆ 263 ಬಿಜಾಪುರದ ಗೋಲ್ ಗುಂಬಜ್ ನಿರ್ಮಿಸಿದವರು? ಇದು ಸರಿಯಾದ ಉತ್ತರ ಎರಡನೇ ಮೊಹಮ್ಮದ್ ಆದಿಲ್ ಶಾ. ಪ್ರಶ್ನೆ 264 ಮರಾಠ ವಂಶದ ಸ್ಥಾಪಕ ಯಾರು? ಇದು ಸರಿಯಾದ ಉತ್ತರ ಶಿವಾಜಿ. ಪ್ರಶ್ನೆ 265 ಪುರಂದರ ಒಪ್ಪಂದ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕ್ರಿಸ್ತಶಕ 1465. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 266 ಪುರಂದರ ಒಪ್ಪಂದ ಯಾರ್ಯಾರ ನಡುವೆ ನಡೆಯಿತು? ಇದು ಸರಿಯಾದ ಉತ್ತರ ಜಯಸಿಂಗ್ ಮತ್ತು ಶಿವಾಜಿ. ಪ್ರಶ್ನೆ 267 ಮೂರನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕ್ರಿಸ್ತಶಕ 1761. ಪ್ರಶ್ನೆ 268 ಸೂರತ್ ಒಪ್ಪಂದ ನಡೆದ ವರ್ಷ?
ಸರಿಯಾದ ಉತ್ತರ ಕೃತಿಶಕ 1775. ಇಂಗ್ಲಿಷರು ಮತ್ತು ರಘುನಾಥ್ ಪೇಶ್ವೆ ನಡುವೆ ನಡೆಯಿತು. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಸೂರತ್ ಒಪ್ಪಂದ ಬೇರೆ ಮತ್ತು ಸೂರತ್ ಒಡಕು ಬೇರೆ. ಪ್ರಶ್ನೆ 269. ಅಷ್ಟಮಠಗಳನ್ನು ಸ್ಥಾಪಿಸಿದವರು ಯಾರು? ಇದು ಸರಿಯಾದ ಉತ್ತರ ಮಧ್ವಾಚಾರ್ಯರು. ಪ್ರಶ್ನೆ 270. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು? ಸರಿಯಾದ ಉತ್ತರ ಪೋರ್ಚುಗೀಸರು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 271. ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸ್ ನಾವಿಕ? ಇದು ಸರಿಯಾದ ಉತ್ತರ ವಾಸ್ಕೋ ಡಿ ಗಾಮ. 272. ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದು ತಲುಪಿದ ಸ್ಥಳ ಮತ್ತು ವರ್ಷ? ಇದು ಸರಿಯಾದ ಕೇರಳದ ಕಲ್ಲಿಕೋಟೆ. ಕೃತಿಶಕ 1498 ಮೇ 17. ಪ್ರಶ್ನೆ 273. ಪೋರ್ಚುಗೀಸರು ಭಾರತ ಬಿಟ್ಟು ತೊಲಗಿದ ವರ್ಷ? ಇದು ಸರಿಯಾದ ಉತ್ತರ 1961. ಪ್ರಶ್ನೆ 274. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ? ಇದು ಸರಿಯಾದ ಉತ್ತರ ಕೃತಿಶಕ 1602 ಮಾರ್ಚ್ 20. ಪ್ರಶ್ನೆ 275. ಡಚ್ಚರ ಪ್ರಥಮ ವ್ಯಾಪಾರ ಕೇಂದ್ರ ಯಾವುದು? ಇದು ಸರಿಯಾದ ಉತ್ತರ ಕಲ್ಲಿಕೋಟೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 276. ಡಚ್ಚರು ಭಾರತ ಬಿಟ್ಟು ಹೋದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕೃತಿಶಕ 1759. ಪ್ರಶ್ನೆ 277. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ? ಇದು ಸರಿಯಾದ ಉತ್ತರ ಕೃತಿಶಕ 1600. ಪ್ರಶ್ನೆ 278. ಭಾರತಕ್ಕೆ ಬಂದ ಇಂಗ್ಲಿಷ್ ರಾಯಭಾರಿ? ಇದು ಸರಿಯಾದ ಉತ್ತರ ಸರ್ ವಿಲಿಯಂ ಹ್ಯಾಕ್ಸಿನ್. ಪ್ರಶ್ನೆ 279. ಕೃತಿಶಕ 1639ರಲ್ಲಿ ಭಾರತದಲ್ಲಿ ಇಂಗ್ಲಿಷರು ಕಟ್ಟಿದ ಮೊದಲ ಕೋಟೆ? ಇದು ಸರಿಯಾದ ಉತ್ತರ ಸೆಂಟ್ ಜಾರ್ಜ್ ಕೋಟೆ, ಮದ್ರಾಸ್. ಪ್ರಶ್ನೆ 280. ಇಂಗ್ಲಿಷರು ಭಾರತ ಬಿಟ್ಟು ತೊಲಗಿದ ವರ್ಷ? ಇದು ಸರಿಯಾದ ಉತ್ತರ ಕೃತಿಶಕ 1947. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 281. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕೃತಿಶಕ 1464. ಪ್ರಶ್ನೆ 282. ಒಂದನೇ ಕರ್ನಾಟಕ ಯುದ್ಧ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕೃತಿಶಕ 1246ರಿಂದ 48. ಪ್ರಶ್ನೆ 283. ಎರಡನೇ ಕರ್ನಾಟಕ ಯುದ್ಧ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕೃತಿಶಕ 1749ರಿಂದ 1754. ಪ್ರಶ್ನೆ 284. ಮೂರನೇ ಕರ್ನಾಟಕ ಯುದ್ಧ ನಡೆದ ವರ್ಷ? ಇದು ಸರಿಯಾದ ಉತ್ತರ ಕೃತಿಶಕ 1758ರಿಂದ 1763. ಪ್ರಶ್ನೆ 285. ವಾಂಡಿಭಾಷ್ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕೃತಿಶಕ 1760. ನಾನು ಕೃತಿಶಕ ಅಂತ ಯಾಕೆ ತೊಗೊಂಡಿದ್ದೀನಿ ಅಂದರೆ ಒಂದೊಂದು ಸಾರಿ ಇದರ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. 2 ಆಪ್ಷನಲ್ಲಿ ಕೃತಿಶಕ ಕೊಡ್ತಾರೆ ಮತ್ತು 2 ಆಪ್ಷನಲ್ಲಿ ಕೃತಿಶಕ ಪೂರ್ವ ಕೊಡ್ತಾರೆ. ಇದರಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಆನ್ಸರ್ ಸೇಮ್ ಇರುತ್ತೆ, ಆದರೆ ಕೃತಿಶಕ ಮತ್ತು ಕೃತಿಶಕ ಪೂರ್ವ ಈ ರೀತಿ ಇರುತ್ತೆ. ಹಾಗಾಗಿ ತೊಗೊಂಡಿದ್ದೀನಿ. ಎಲ್ಲೂ ಒಂದು ಪ್ರಶ್ನೆನೂ ಮಿಸ್ ಆಗಬಾರ್ದು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 286. ಪ್ಯಾರಿಸ್ ಒಪ್ಪಂದ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕೃತಿಶಕ 1763. ಪ್ರಶ್ನೆ 287. ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕೃತಿಶಕ 1757 ಜೂನ್ 23. ಪ್ರಶ್ನೆ 288. ಪ್ಲಾಸಿ ಕದನ ಯಾರ್ಯಾರ ನಡುವೆ ನಡೆಯಿತು? ಇದು ಸರಿಯಾದ ಉತ್ತರ ಬಂಗಾಳದ ನವಾಬ್ ಸಿರಾಜ್ ಉದೌಲ ಮತ್ತು ರಾಬರ್ಟ್ ಕ್ಲೈವ್. ಪ್ರಶ್ನೆ 289. ಬಕ್ಸಾರ್ ಕದನ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕೃತಿಶಕ 1764 ಅಕ್ಟೋಬರ್ 22. ಪ್ರಶ್ನೆ 290. ಬಕ್ಸಾರ್ ಕದನ ಯಾರ್ಯಾರ ನಡುವೆ ನಡೆಯಿತು? ಇದು ಸರಿಯಾದ ಉತ್ತರ ಮೀರ್ ಖಾಸಿಂ ಮತ್ತು ಇಂಗ್ಲಿಷರ್ ಹೆಕ್ಟರ್ ಮನ್ರೋ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 291. ಅಲಹಾಬಾದ್ ಒಪ್ಪಂದ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕೃತಿಶಕ 1765. ಪ್ರಶ್ನೆ 292. ದ್ವಿಮುಖ ಸರ್ಕಾರ ಪದ್ಧತಿ ಜಾರಿಗೆ ತಂದವರು? ಇದು ಸರಿಯಾದ ಉತ್ತರ ಬಂಗಾಳದಲ್ಲಿ ರಾಬರ್ಟ್ ಕ್ಲೈವ್. ಪ್ರಶ್ನೆ 293. ಕೃತಿಶಕ 1410ರಲ್ಲಿ ದಸರಾ ಹಬ್ಬ ಮತ್ತು ನವರಾತ್ರಿ ಉತ್ಸವ ಆರಂಭಿಸಿದವರು? ಇದಕ್ಕೆ ಸರಿಯಾದ ಉತ್ತರ 1ನೇ ರಾಜ ಒಡೆಯರ್. ಪ್ರಶ್ನೆ 294. ಒಂದನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ? ಇದಕ್ಕೆ ಸರಿಯಾದ ಉತ್ತರ ಕೃತಿಶಕ 1767ರಿಂದ 69. ಪ್ರಶ್ನೆ 290. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ? ಸರಿಯಾದ ಉತ್ತರ ಕೃತಿಶಕ 1880ರಿಂದ 84. ಪ್ರಶ್ನೆ 296. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ? ಇದು ಸರಿಯಾದ ಉತ್ತರ ಕೃತಿಶಕ 1790ರಿಂದ 1792. ಪ್ರಶ್ನೆ 297. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ ವರ್ಷ? ಇದು ಸರಿಯಾದ ಕೃತಿಶಕ 1799. ಪ್ರಶ್ನೆ 298. ಒಂದನೇ ಆಂಗ್ಲೋ ಮರಾಠ ಯುದ್ಧ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕೃತಿಶಕ 1775ರಿಂದ 1782. ಪ್ರಶ್ನೆ 299. ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕೃತಿಶಕ 1800ರಿಂದ 1805. ಪ್ರಶ್ನೆ 300. ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕೃತಿಶಕ 1817ರಿಂದ 1818. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 301. ಒಂದನೇ ಆಂಗ್ಲೋ ಸಿಖ್ ಯುದ್ಧ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಕೃತಿಶಕ 1845ರಿಂದ 1846. ಎರಡನೇ ಪ್ರಶ್ನೆ. ಎರಡನೇ ಆಂಗ್ಲೋ ಸಿಖ್ ಯುದ್ಧ ನಡೆದ ವರ್ಷ ಯಾವುದು?
ಇದರ ಸರಿಯಾದ ಉತ್ತರ ಕೃತಿ 1848ರಿಂದ 1849. ಪ್ರಶ್ನೆ 303. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ ಕೃತಿ 1857. ಪ್ರಶ್ನೆ 304. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವರು ಯಾರು? ಇದರ ಸರಿಯಾದ ಉತ್ತರ ಲಾರ್ಡ್ ಡಾಲ್ಹೌಸಿ. ಪ್ರಶ್ನೆ 305. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ಬಂದ ವರ್ಷ? ಇದು ಸರಿಯಾದ ಉತ್ತರ ಕೃತಿ 1848. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 306. ಕೃತಿ 1829ರಲ್ಲಿ ಸತಿ ಪದ್ಧತಿಯನ್ನು ನಿಷೇಧಿಸಿದವರು? ಇದು ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಕ್. ಪ್ರಶ್ನೆ 307. ಕೃತಿ 1853ರಲ್ಲಿ ಮುಂಬೈಯಿಂದ ಥಾಣಾವರೆಗೆ ರೈಲು ಮಾರ್ಗ ಆರಂಭಿಸಿದವರು ಯಾರು? ಇದು ಸರಿಯಾದ ಉತ್ತರ ಲಾರ್ಡ್ ಡಾಲ್ಹೌಸಿ. ಪ್ರಶ್ನೆ 308. ವಿಧವಾ ಪುನರ್ವಿವಾಹ ಕಾಯ್ದೆ ಜಾರಿಗೆ ತಂದವರು ಯಾರು? ಇದು ಸರಿಯಾದ ಉತ್ತರ ಕೃತಿ 1856. ಪ್ರಶ್ನೆ 309. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಲಕ್ನೋ ದಂಗೆಯ ನಾಯಕಿ ಯಾರಾಗಿದ್ದರು? ಲಕ್ನೋಯಿಂದ ಭಾಗವಹಿಸಿದವರು. ಇದು ಸರಿಯಾದ ಬೇಗಂ ಹಜರತ್ ಮಹಲ್. ಪ್ರಶ್ನೆ 310. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ ಬಿಹಾರದಿಂದ ನಾಯಕತ್ವ ವಹಿಸಿದವರು ಯಾರು? ಇದು ಸರಿಯಾದ ಉತ್ತರ ಕುನ್ವರ್ ಸಿಂಗ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 311. ಭಾರತದ ಮೊದಲ ವೈಸ್ರಾಯ ಯಾರು? ಇದು ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್. ಪ್ರಶ್ನೆ 312. ಬ್ರಹ್ಮ ಸಮಾಜದ ಸ್ಥಾಪಕರು? ಇದು ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್. ಪ್ರಶ್ನೆ 313. ಆಧುನಿಕ ಭಾರತದ ಪಿತಾಮಹ ಅಥವಾ ನಿರ್ಮಾಪಕ ಎಂದು ಯಾರನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್ 1828ರಲ್ಲಿ. ಪ್ರಶ್ನೆ 314. ಆತ್ಮೀಯ ಸಭಾ ಸ್ಥಾಪಿಸಿದವರು ಯಾರು? ಇದು ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್ 1814ರಲ್ಲಿ. ಪ್ರಶ್ನೆ 315. ಆರ್ಯ ಸಮಾಜದ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ 1875ರಲ್ಲಿ ಸ್ಥಾಪಿಸಿದರು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 316. ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆ ನೀಡಿದವರು ಯಾರು? ಇದು ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಪ್ರಶ್ನೆ 317. ಸತ್ಯಾರ್ಥ ಪ್ರಕಾಶ್ ಎಂಬ ಕೃತಿ ಬರೆದವರು ಯಾರು? ಇದು ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಪ್ರಶ್ನೆ 318. ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು? ಇದು ಸರಿಯಾದ ಉತ್ತರ ಜ್ಯೋತಿಬಾ ಫುಲೆ 1873. ಪ್ರಶ್ನೆ 319. ಗುಲಾಮ್ಗಿರಿ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಇದು ಸರಿಯಾದ ಉತ್ತರ ಜ್ಯೋತಿಬಾ ಫುಲೆ. ಪ್ರಶ್ನೆ 320. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು? ಇದು ಸರಿಯಾದ ಉತ್ತರ ಆತ್ಮಾರಾಮ್ ಪಾಂಡುರಂಗ್ 1867. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 321. ಕೃತಿ 1884ರಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸಿದವರು ಯಾರು? ಇದು ಸರಿಯಾದ ಉತ್ತರ ಆತ್ಮಾರಾಮ್ ಪಾಂಡುರಂಗ್. ಪ್ರಶ್ನೆ 327. 1916ರಲ್ಲಿ ಪುಣೆಯಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯ ಆರಂಭಿಸಿದವರು ಯಾರು? ಇದು ಸರಿಯಾದ ಉತ್ತರ ಆತ್ಮಾರಾಮ್ ಪಾಂಡುರಂಗ್. ಪ್ರಶ್ನೆ 323. ರಾಮಕೃಷ್ಣ ಮಿಷನ್ ಸ್ಥಾಪಿಸಿದವರು ಯಾರು? ಇದು ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದ 1897. ಪ್ರಶ್ನೆ 324. ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ಯಾವುದು? ಇದು ಸರಿಯಾದ ಉತ್ತರ ನರೇಂದ್ರನಾಥ್ ದತ್ತ. ಪ್ರಶ್ನೆ 325. ಸ್ವಾಮಿ ವಿವೇಕಾನಂದರ ಗುರುಗಳು ಯಾರಾಗಿದ್ದರು? ಇದು ಸರಿಯಾದ ರಾಮಕೃಷ್ಣ ಪರಮಹಂಸ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 326. 1893ರಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೆದ ಸ್ಥಳ ಯಾವುದು? ಇದು ಸರಿಯಾದ ಚಿಕಾಗೋದಲ್ಲಿ. ಪ್ರಶ್ನೆ 327. ಅಲಿಗಢ ಚಳುವಳಿಯ ಸ್ಥಾಪಕರು ಯಾರು? ಇದು ಸರಿಯಾದ ಉತ್ತರ ಸರ್ ಸೈಯದ್ ಅಹ್ಮದ್ ಖಾನ್. ಪ್ರಶ್ನೆ 328. ಅಲಿಗಢ್ನಲ್ಲಿ ಮುಸ್ಲಿಂ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಸ್ಥಾಪಿಸಿದವರು ಯಾರು? ಇದು ಸರಿಯಾದ ಸರ್ ಸೈಯದ್ ಅಹ್ಮದ್ ಖಾನ್. ಪ್ರಶ್ನೆ 329. ಯಾವ ಕಾಯ್ದೆ ಅನ್ವಯ ಗವರ್ನರ್ ಜನರಲ್ ನೇಮಕ ಮಾಡಲಾಯಿತು? ಇದು ಸರಿಯಾದ ಉತ್ತರ ರೆಗ್ಯುಲೇಟಿಂಗ್ ಕಾಯ್ದೆ 1773. ಪ್ರಶ್ನೆ 330. ಯಾವ ಕಾಯ್ದೆ ಅಡಿಯಲ್ಲಿ 1774ರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಲಾಯಿತು? ಇದು ಸರಿಯಾದ ರೆಗ್ಯುಲೇಟಿಂಗ್ ಕಾಯ್ದೆ 1773. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 331. ಯಾವ ಕಾಯ್ದೆ ಅನ್ವಯ 1,00,000 ರೂಪಾಯಿ ಭಾರತ ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕು ಎಂದು ತಿಳಿಸಿತು? ಸರಿಯಾದ ಉತ್ತರ ಚಾರ್ಟರ್ ಕಾಯ್ದೆ 1813. ಪ್ರಶ್ನೆ 332. ಬಂಗಾಳದ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲ್ ಎಂದು ಮರುನಾಮಕರಣ ಮಾಡಿದ ಕಾಯ್ದೆ ಯಾವುದು? ಸರಿಯಾದ ಉತ್ತರ 2ನೇ ಚಾರ್ಟರ್ ಕಾಯ್ದೆ 1833. ಪ್ರಶ್ನೆ 333. ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ಯಾರು ನೇಮಕಗೊಂಡರು? ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಕ್. ಪ್ರಶ್ನೆ 334. ಯಾವ ಕಾಯ್ದೆಯ ಅಡಿಯಲ್ಲಿ ಗವರ್ನರ್ ಜನರಲ್ ಹುದ್ದೆ ರದ್ದುಪಡಿಸಿ ವೈಸ್ರಾಯ ಎಂದು ಕರೆಯಲಾಯಿತು? ಸರಿಯಾದ ಉತ್ತರ 1858ರ ಕಾಯ್ದೆ. ಪ್ರಶ್ನೆ 335. ಭಾರತದ ಮೊದಲ ವೈಸ್ರಾಯ ಯಾರು? ಇದು ಸರಿಯಾದ ಉತ್ತರ ಲಾರ್ಡ್ ಕ್ಯಾನಿಂಗ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 336. ಬಂಗಾಳದ ಮೊದಲ ಗವರ್ನರ್ ಜನರಲ್? ಇದು ಸರಿಯಾದ ಉತ್ತರ ವಾರನ್ ಹೇಸ್ಟಿಂಗ್ಸ್. ಪ್ರಶ್ನೆ 337. ದ್ವಿಸರ್ಕಾರ ಪದ್ಧತಿ ರದ್ದುಗೊಳಿಸಿದವರು ಯಾರು? ಇದು ಸರಿಯಾದ ಉತ್ತರ ವಾರನ್ ಹೇಸ್ಟಿಂಗ್ಸ್. ಪ್ರಶ್ನೆ 338. 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಮತ್ತು ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ತಂದವರು ಯಾರು? ಇದು ಸರಿಯಾದ ಉತ್ತರ ವಾರನ್ ಹೇಸ್ಟಿಂಗ್ಸ್. ಪ್ರಶ್ನೆ 339. 1793ರಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ತಂದವರು? ಇದು ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್.
ಪ್ರಶ್ನೆ 340 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು. ಸರಿಯಾದ ಉತ್ತರ ಲಾರ್ಡ್ ವೆಲೆಸ್ಲಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 341 1820ರಲ್ಲಿ ರೈತವಾರಿ ಪದ್ಧತಿ ಜಾರಿಗೆ ತಂದವರು. ಸರಿಯಾದ ಉತ್ತರ ಥಾಮಸ್ ಮನ್ರೋ. ಪ್ರಶ್ನೆ 342 1835ರಲ್ಲಿ ಮೆಕಾಲೆ ವರದಿಯನ್ನು ಜಾರಿಗೆ ತಂದವರು. ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಕ್. ಪ್ರಶ್ನೆ 343 1856ರಲ್ಲಿ ವಿಧವಾ ವಿವಾಹ ಕಾಯ್ದೆ ಜಾರಿಗೆ ತಂದವರು. ಸರಿಯಾದ ಉತ್ತರ ಲಾರ್ಡ್ ಡಾಲ್ಹೌಸಿ. ಪ್ರಶ್ನೆ 344 ದೇಶೀಯ ಭಾಷಾ ಪತ್ರಿಕಾ ಕಾಯ್ದೆ 1878ರಲ್ಲಿ ಜಾರಿಗೆ ತಂದವರು ಯಾರು. ಸರಿಯಾದ ಉತ್ತರ ಲಾರ್ಡ್ ಲಿಟನ್. ಪ್ರಶ್ನೆ 345 ಯಾರ ಅವಧಿಯಲ್ಲಿ 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು. ಸರಿಯಾದ ಉತ್ತರ ಲಾರ್ಡ್ ಡಫ್ರಿನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 346 ಬಂಗಾಳ ವಿಭಜನೆಯಾದ ವರ್ಷ ಯಾವುದು. ಸರಿಯಾದ ಉತ್ತರ 1905. ಪ್ರಶ್ನೆ 347 1905ರಲ್ಲಿ ಬಂಗಾಳ ವಿಭಜನೆ ಮಾಡಿದವರು. ಸರಿಯಾದ ಲಾರ್ಡ್ ಕರ್ಜನ್. ಪ್ರಶ್ನೆ 348 1909ರಲ್ಲಿ ಮಾರ್ಲೋ ಮಿಂಟೋ ಕಾಯ್ದೆ ಜಾರಿಗೆ ತಂದವರು. ಸರಿಯಾದ ಉತ್ತರ 2ನೇ ಲಾರ್ಡ್ ಮಿಂಟೋ. ಪ್ರಶ್ನೆ 349 ಬಂಗಾಳ ವಿಭಜನೆ ರದ್ದುಪಡಿಸಿದ ವರ್ಷ ಯಾವುದು. ಸರಿಯಾದ ಉತ್ತರ 1911. ಪ್ರಶ್ನೆ 350 1911ರಲ್ಲಿ ಬಂಗಾಳ ವಿಭಜನೆ ರದ್ದುಪಡಿಸಿದವರು ಯಾರು. ಸರಿಯಾದ ಉತ್ತರ ಲಾರ್ಡ್ ಹಾರ್ಡಿಂಜ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 351 ಬ್ರಿಟಿಷ್ ಭಾರತದ ಕೊನೆಯ ವೈಸ್ರಾಯ ಯಾರು. ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್. ಪ್ರಶ್ನೆ 352 ಸ್ವಾತಂತ್ರ್ಯ ಭಾರತದ ಮೊದಲ ವೈಸ್ರಾಯ ಯಾರು. ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್. ಪ್ರಶ್ನೆ 353 ಸ್ವತಂತ್ರ ಭಾರತದ ಪ್ರಥಮ ಭಾರತೀಯ ವೈಸ್ರಾಯ ಯಾರು. ಸರಿಯಾದ ಉತ್ತರ ಸಿ ರಾಜಗೋಪಾಲ್ಚಾರಿ. ಪ್ರಶ್ನೆ 354 ಸ್ವತಂತ್ರ ಭಾರತದ ಕೊನೆಯ ಭಾರತೀಯ ವೈಸ್ರಾಯ ಯಾರು. ಸರಿಯಾದ ಉತ್ತರ ಸಿ ರಾಜಗೋಪಾಲ್ಚಾರಿ. ಪ್ರಶ್ನೆ 355 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು. ಸರಿಯಾದ ಉತ್ತರ 1885. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 356 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ್ನು 1885ರಲ್ಲಿ ಸ್ಥಾಪಿಸಿದ ಸ್ಥಳ ಯಾವುದು. ಸರಿಯಾದ ಉತ್ತರ ಮುಂಬೈ. ಪ್ರಶ್ನೆ 357 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗಿದ್ದವರು. ಸರಿಯಾದ ಉತ್ತರ WC ಬ್ಯಾನರ್ಜಿ ಅಥವಾ ಉಮೇಶ್ ಚಂದ್ರ ಬ್ಯಾನರ್ಜಿ. ಪ್ರಶ್ನೆ 358 ಸ್ವರಾಜ್ಯ ನನ್ನ ಆ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಘೋಷಣೆ ನೀಡಿದವರು. ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್. ಪ್ರಶ್ನೆ 359 ಮರಾಠ ಎಂಬ ಇಂಗ್ಲಿಷ್ನಲ್ಲಿ ಮತ್ತು ಕೇಸರಿ ಎಂಬ ಮರಾಠದಲ್ಲಿ ಪತ್ರಿಕೆ ಪ್ರಕಟಿಸಿದವರು. ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್. ಪ್ರಶ್ನೆ 360 ನ್ಯೂ ಇಂಡಿಯಾ ಪತ್ರಿಕೆ ಪ್ರಾರಂಭಿಸಿದವರು. ಸರಿಯಾದ ಉತ್ತರ ಬಿಪಿನ್ ಚಂದ್ರಪಾಲ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 361 ಪಂಜಾಬಿನ ಸಿಂಹ ಎಂದು ಯಾರನ್ನು ಕರೆಯುತ್ತಾರೆ. ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. ಪ್ರಶ್ನೆ 362 ಒಂದೇ ಮಾತರಂ ಪತ್ರಿಕೆ ಪ್ರಾರಂಭಿಸಿದವರು ಯಾರು. ಸರಿಯಾದ ಉತ್ತರ ಅರವಿಂದ್ ಘೋಷ್. ಪ್ರಶ್ನೆ 363 ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ ಯಾವುದು. ಸರಿಯಾದ ಉತ್ತರ 1906. ಪ್ರಶ್ನೆ 364 ಮುಸ್ಲಿಂ ಲೀಗ್ ಸ್ಥಾಪಿಸಿದವರು ಯಾರು. ಸರಿಯಾದ ಉತ್ತರ ಸರ್ ಆಗಾ ಖಾನ್ ಮತ್ತು ಢಾಕಾದ ನವಾಬ್ ಸಾಲೇಹ್ ಮತ್ತು ಇತರರು. ಪ್ರಶ್ನೆ 365 ಸೂರತ್ ಒಡಕು ನಡೆದ ವರ್ಷ ಯಾವುದು. ಸರಿಯಾದ ಉತ್ತರ 1907. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಇಬ್ಬಾಗವಾದ ವರ್ಷ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 366 ಯಾವ ಕಾಯ್ದೆಯಲ್ಲಿ ಪ್ರತ್ಯೇಕ ಮತಕ್ಷೇತ್ರ ಕಲ್ಪಿಸಿದರು. ಸರಿಯಾದ ಉತ್ತರ 1909 ಮಿಂಟೋ ಮಾರ್ಲೆ ಕಾಯ್ದೆ. ಪ್ರಶ್ನೆ 367 ಹೋಮ್ ರೂಲ್ ಚಳುವಳಿ ಪ್ರಾರಂಭವಾದ ವರ್ಷ ಯಾವುದು. ಸರಿಯಾದ ಉತ್ತರ 1916. ಪ್ರಶ್ನೆ 368 ಹೋಮ್ ರೂಲ್ ಚಳುವಳಿ ಆರಂಭಿಸಿದವರು. ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್ ಮತ್ತು ಆನಿ ಬೆಸೆಂಟ್. ಪ್ರಶ್ನೆ 369 ಲಕ್ನೋ ಒಪ್ಪಂದ ನಡೆದ ವರ್ಷ. ಸರಿಯಾದ ಉತ್ತರ 1916. ಪ್ರಶ್ನೆ 370 ಲಕ್ನೋ ಒಪ್ಪಂದ ಯಾರ್ಯಾರ ನಡುವೆ ನಡೆಯಿತು. ಸರಿಯಾದ ಉತ್ತರ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 371 ಲಕ್ನೋ ಒಪ್ಪಂದದ ಮುಖ್ಯ ರೂವಾರಿಗಳು ಯಾರು. ಸರಿಯಾದ ಬಾಲ್ ಗಂಗಾಧರ್ ತಿಲಕ್ ಮತ್ತು ಆನಿ ಬೆಸೆಂಟ್. ಪ್ರಶ್ನೆ 372 ರೌಲತ್ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು. ಸರಿಯಾದ ಉತ್ತರ ಮಾರ್ಚ್ 21 1919. ಪ್ರಶ್ನೆ 373 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ. ಸರಿಯಾದ ಉತ್ತರ 1919 ಏಪ್ರಿಲ್ 13. ಪ್ರಶ್ನೆ 374 ಮಹಾತ್ಮ ಗಾಂಧಿಯವರ ಜನ್ಮದಿನ. ಸರಿಯಾದ ಉತ್ತರ 1869 ಅಕ್ಟೋಬರ್ 2. ಪ್ರಶ್ನೆ 375 ಮಹಾತ್ಮ ಗಾಂಧಿಯವರ ಜನ್ಮಸ್ಥಳ ಯಾವುದು. ಸರಿಯಾದ ಉತ್ತರ ಗುಜರಾತಿನ ಪೋರ್ಬಂದರ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 376 ಜೂನ್ 17 1917ರಲ್ಲಿ ಗುಜರಾತಿನ ಅಹಮದಾಬಾದ್ನಲ್ಲಿ ಸಬರಮತಿ ಆಶ್ರಮ ನಿರ್ಮಿಸಿದವರು. ಸರಿಯಾದ ಉತ್ತರ ಮಹಾತ್ಮ ಗಾಂಧಿ. ಪ್ರಶ್ನೆ 377 ಚೌರಿ ಚೌರ ಘಟನೆ ನಡೆದ ವರ್ಷ. ಸರಿಯಾದ ಉತ್ತರ ಫೆಬ್ರವರಿ 5 1922. ಪ್ರಶ್ನೆ 378 ಸೈಮನ್ ಆಯೋಗ ಭಾರತಕ್ಕೆ ಬಂದ ವರ್ಷ ಯಾವುದು. ಸರಿಯಾದ ಉತ್ತರ 1928.
ಪ್ರಶ್ನೆ 379 ಪೂರ್ಣ ಸ್ವರಾಜ್ಯ ಚಳವಳಿ ಮಂಡಿಸಿದ ವರ್ಷ. ಸರಿಯಾದ ಉತ್ತರ 1929. ಪ್ರಶ್ನೆ 380 ಕಾನೂನು ಭಂಗ ಚಳವಳಿ ನಡೆದ ವರ್ಷ ಯಾವುದು? ಸರಿಯಾದ ಉತ್ತರ 1930 ಮಾರ್ಚ್ 12. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 381 ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು. ಸರಿಯಾದ ಉತ್ತರ ಗೋಪಾಲ್ ಕೃಷ್ಣ ಗೋಖಲೆ. ಪ್ರಶ್ನೆ 382 ಪ್ರಥಮ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ. ಇದಕ್ಕೆ ಸರಿಯಾದ ಉತ್ತರ 1930 ನವೆಂಬರ್ 12. ಪ್ರಶ್ನೆ 383 ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ. ಇದಕ್ಕೆ ಸರಿಯಾದ ಉತ್ತರ 1931 ಸೆಪ್ಟೆಂಬರ್ 7. ಪ್ರಶ್ನೆ 384 ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ. ಇದಕ್ಕೆ ಸರಿಯಾದ ಉತ್ತರ 1932 ನವೆಂಬರ್ 17. ಪ್ರಶ್ನೆ 385 ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ನೀಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 386 ಭಾರತ ಬಿಟ್ಟು ತೊಲಗಿ ಚಳವಳಿ ನಡೆದ ವರ್ಷ. ಸರಿಯಾದ ಉತ್ತರ 1942. ಪ್ರಶ್ನೆ 387 ಅಸಹಕಾರ ಚಳವಳಿ ನಡೆದ ವರ್ಷ. ಇದು ಸರಿಯಾದ ಉತ್ತರ 1920. ಪ್ರಶ್ನೆ 388 ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂದ ವರ್ಷ. ಇದು ಸರಿಯಾದ 1942. ಪ್ರಶ್ನೆ 389 ಮಹಾತ್ಮ ಗಾಂಧೀಜಿ ಅವರನ್ನು ರಾಷ್ಟ್ರಪಿತ ಎಂದು ಕರೆದವರು. ಅದು ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಪ್ರಶ್ನೆ 390 ಮಹಾತ್ಮ ಗಾಂಧೀಜಿ ಅವರನ್ನು ಮಹಾತ್ಮ ಎಂದು ಕರೆದವರು. ಇದು ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 391 ಮಹಾತ್ಮ ಗಾಂಧೀಜಿಯವರನ್ನು ಬಾಪೂಜಿ ಎಂದು ಕರೆದವರು. ಇದು ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಪ್ರಶ್ನೆ 392 ಮಹಾತ್ಮ ಗಾಂಧೀಜಿಯವರ ಆತ್ಮಕಥನ ಯಾವುದು? ಇದು ಸರಿಯಾದ ಉತ್ತರ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಪ್ರಶ್ನೆ 393 ಮಹಾತ್ಮ ಗಾಂಧೀಜಿಯವರು ಯಾವ ಆಯೋಗವನ್ನು ಪೋಸ್ಟ್ ಡೇಟೆಡ್ ಚೆಕ್ ಎಂದು ಕರೆದಿದ್ದಾರೆ? ಇದು ಸರಿಯಾದ ಉತ್ತರ ಕ್ರಿಪ್ಸ್ ಆಯೋಗ. ಪ್ರಶ್ನೆ 394 ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಇದು ಸರಿಯಾದ ಉತ್ತರ ಬೆಳಗಾವಿ ಅಧಿವೇಶನ. ಪ್ರಶ್ನೆ 395 ಗಾಂಧೀಜಿಯವರು ಮೊದಲು ಮಾಡಿದ ಸತ್ಯಾಗ್ರಹ. ಇದು ಸರಿಯಾದ ಉತ್ತರ ಚಂಪಾರಣ ಸತ್ಯಾಗ್ರಹ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 396 ಚಂಪಾರಣ ಸತ್ಯಾಗ್ರಹ ಎಷ್ಟರಲ್ಲಿ ಬಿಹಾರದ ಚಂಪಾರಣ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ನಡೆಯಿತು? ಇದು ಸರಿಯಾದ ಉತ್ತರ 1917. ಪ್ರಶ್ನೆ 397 ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು. ಇದು ಸರಿಯಾದ ಡಾಕ್ಟರ್ BR ಅಂಬೇಡ್ಕರ್. ಪ್ರಶ್ನೆ 398 ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ ದುಂಡು ಮೇಜಿನ ಸಮ್ಮೇಳನ ಯಾವುದು? ಸರಿಯಾದ ಉತ್ತರ ಎರಡನೇ ದುಂಡು ಮೇಜಿನ ಸಮ್ಮೇಳನ. ಪ್ರಶ್ನೆ 399 ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು. ಇದು ಸರಿಯಾದ ಉತ್ತರ A.O. ಹ್ಯೂಮ್. ಪ್ರಶ್ನೆ 400 ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಮುಸ್ಲಿಂ ಮಹಿಳೆ. ಇದಕ್ಕೆ ಸರಿಯಾದ ಉತ್ತರ ಬಕ್ರುದ್ದೀನ್ ಟ್ಯಾಬ್ಜಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 401 ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಮಹಿಳೆ. ಇದು ಸರಿಯಾದ ಉತ್ತರ ಆನಿ ಬೆಸೆಂಟ್. ಪ್ರಶ್ನೆ 402 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಮೊದಲ ಭಾರತೀಯ ಮಹಿಳೆ. ಇದು ಸರಿಯಾದ ಉತ್ತರ ಸರೋಜಿನಿ ನಾಯ್ಡು. ಪ್ರಶ್ನೆ 403 ಖಿಲಾಫತ್ ಚಳವಳಿ ನಡೆದ ವರ್ಷ. ಇದು ಸರಿಯಾದ ಉತ್ತರ 1920. ಪ್ರಶ್ನೆ 404 ಶಿಮ್ಲಾ ಒಪ್ಪಂದ ನಡೆದ ವರ್ಷ. ಇದು ಸರಿಯಾದ ಉತ್ತರ 1945. ಪ್ರಶ್ನೆ 405 ಮಹಾತ್ಮ ಗಾಂಧೀಜಿಯವರು ಕಾನೂನು ಪದವಿ ಪಡೆದು ಭಾರತಕ್ಕೆ ಹಿಂದಿರುಗಿ ಬಂದ ವರ್ಷ. ಇದು ಸರಿಯಾದ ಉತ್ತರ 1891. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 406 ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ಸಮಯದಲ್ಲಿದ್ದ ವೈಸ್ರಾಯ್ ಯಾರು? ಇದು ಸರಿಯಾದ ಉತ್ತರ ಲಾರ್ಡ್ ಡಫ್ರಿನ್. ಪ್ರಶ್ನೆ 407 ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ ಭಾರತೀಯರ ಸಂಖ್ಯೆ. ಇದು ಸರಿಯಾದ ಉತ್ತರ 72. ಪ್ರಶ್ನೆ 408 ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾದ ವರ್ಷ. ಇದು ಸರಿಯಾದ ಉತ್ತರ 1942. ಪ್ರಶ್ನೆ 409 1932ರಲ್ಲಿ ಹರಿಜನ ಸೇವಾ ಸಂಘ ಸ್ಥಾಪಿಸಿದವರು. ಇದು ಸರಿಯಾದ ಲಾರ್ಡ್ ವೆಲ್ಲಿಂಗ್ಟನ್. ಪ್ರಶ್ನೆ 410 ಇರ್ವಿನ್ ಒಪ್ಪಂದ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1931. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 411 ಇರ್ವಿನ್ ಒಪ್ಪಂದ ಯಾರ್ಯಾರ ನಡುವೆ ನಡೆಯಿತು? ಇದು ಸರಿಯಾದ ಉತ್ತರ ವೈಸ್ರಾಯ್ ಲಾರ್ಡ್ ಇರ್ವಿನ್ ಮತ್ತು ಮಹಾತ್ಮ ಗಾಂಧಿ. ಪ್ರಶ್ನೆ 412 ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಲಾರ್ಡ್ ರಿಪ್ಪನ್. ಪ್ರಶ್ನೆ 413 ಕಪ್ಪು ಕೋಣೆ ದುರಂತ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ ಜೂನ್ 20, 1756 ಕಲ್ಕತ್ತಾದ ಪೋರ್ಟ್ ವಿಲಿಯಂನಲ್ಲಿ. ಪ್ರಶ್ನೆ 414 ಅಕ್ಬರನ ಕಂದಾಯ ಮಂತ್ರಿ ಯಾರಾಗಿದ್ದರು? ಇದು ಸರಿಯಾದ ಉತ್ತರ ರಾಜಾ ತೋದರ್ಮಲ್ಲ. ಪ್ರಶ್ನೆ 415 ಅಕ್ಬರ್ನ ಆಸ್ಥಾನದ ಪ್ರಸಿದ್ಧ ಸಂಗೀತಗಾರ. ಇದು ಸರಿಯಾದ ಉತ್ತರ ತಾನ್ಸೇನ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 416 ಬೌದ್ಧ ಧರ್ಮದ ಪಂಗಡಗಳು ಯಾವುವು? ಇದು ಸರಿಯಾದ ಉತ್ತರ ಹೀನಯಾನ ಮತ್ತು ಮಹಾಯಾನ. ಪ್ರಶ್ನೆ 417 ಗೌತಮ ಬುದ್ಧನಿಗೆ ಪ್ರಥಮ ಭಿಕ್ಷೆ ನೀಡಿದವರು. ಇದು ಸರಿಯಾದ ಉತ್ತರ ಸುಜಾತ. ಪ್ರಶ್ನೆ 418 ಎರಡನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ. ಇದಕ್ಕೆ ಸರಿಯಾದ ಉತ್ತರ ವೈಶಾಲಿ ಕ್ರಿಸ್ತ ಪೂರ್ವ 380. ಪ್ರಶ್ನೆ 419 ಮೂರನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ.
ಇದು ಸರಿಯಾದ ಉತ್ತರ ಪಾಟಲಿಪುತ್ರ ಕ್ರಿಸ್ತ ಪೂರ್ವ 250. ಪ್ರಶ್ನೆ 420. ಜೈನ ಧರ್ಮದ 24ನೇ ತೀರ್ಥಂಕರ ಯಾರು? ಅದು ಸರಿಯಾದ ಉತ್ತರ ವರ್ಧಮಾನ್ ಮಹಾವೀರ್. ಪ್ರಶ್ನೆ 421. ಜೈನ ಧರ್ಮದ 23ನೇ ತೀರ್ಥಂಕರ ಯಾರು? ಅದು ಸರಿಯಾದ ಉತ್ತರ ಪಾರ್ಶ್ವನಾಥ. ಪ್ರಶ್ನೆ 422. ಜೈನ ಧರ್ಮದ 22ನೇ ತೀರ್ಥಂಕರ ಯಾರು? ಇದು ಸರಿಯಾದ ಉತ್ತರ ನೇಮಿನಾಥ. ಪ್ರಶ್ನೆ 423. ಜೈನ ಧರ್ಮದ 2ನೇ ತೀರ್ಥಂಕರ ಯಾರು? ಇದು ಸರಿಯಾದ ಉತ್ತರ ಅಜಿತ್ನಾಥ. ಪ್ರಶ್ನೆ 424. ಜೈನ ಧರ್ಮದ ಮೊದಲ ಸಮ್ಮೇಳನ ನಡೆದ ಸ್ಥಳ? ಇದು ಸರಿಯಾದ ಉತ್ತರ ಪಾಟಲಿಪುತ್ರ. ಪ್ರಶ್ನೆ 425. ಜೈನ ಧರ್ಮದ 2ನೇ ಸಮ್ಮೇಳನ ನಡೆದ ಸ್ಥಳ? ಇದು ಸರಿಯಾದ ಉತ್ತರ ವಲ್ಲಭಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 426. ಹರಪ್ಪ ನಾಗರಿಕತೆಯ ತಾಣವಾದ ಕಾಲಿಬಂಗನ್ ಯಾವ ನದಿ ದಂಡೆ ಮೇಲಿದೆ? ಇದು ಸರಿಯಾದ ಉತ್ತರ ಘಗ್ಗರ್ ಪ್ರಾಚೀನ ಸರಸ್ವತಿ. ಪ್ರಶ್ನೆ 427. ಚಾಲುಕ್ಯರ ವಾಸ್ತುಶಿಲ್ಪದ ಶೈಲಿ ಯಾವುದು? ಅದು ಸರಿಯಾದ ಉತ್ತರ ವೇಶ್ಯರ ಶೈಲಿ. ಪ್ರಶ್ನೆ 428. ರಾಷ್ಟ್ರಕೂಟರ ವಾಸ್ತುಶಿಲ್ಪದ ಶೈಲಿ ಯಾವುದು? ಅದು ಸರಿಯಾದ ಉತ್ತರ ದ್ರಾವಿಡ ಶೈಲಿ. ಪ್ರಶ್ನೆ 429. ಸಂಗಮ ಸಂತತಿಯ ಸ್ಥಾಪಕರು ಯಾರು? ಇದು ಸರಿಯಾದ ಉತ್ತರ 1ನೇ ಹರಿಹರ. ಪ್ರಶ್ನೆ 430. ಹೊಯ್ಸಳ ಲಾಂಛನ ಯಾವುದು? ಇದು ಸರಿಯಾದ ಉತ್ತರ ಹುಲಿಯನ್ನು ಕೊಲ್ಲುತ್ತಿರುವ ಸ್ಥಳ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 431. ವಿಜಯನಗರ ಸಾಮ್ರಾಜ್ಯದ ಲಾಂಛನ ಯಾವುದು? ಇದು ಸರಿಯಾದ ಉತ್ತರ ವರಾಹ. ಪ್ರಶ್ನೆ 432. ರಾಷ್ಟ್ರಕೂಟ ಸಾಮ್ರಾಜ್ಯದ ಲಾಂಛನ ಯಾವುದು? ಇದು ಸರಿಯಾದ ಉತ್ತರ ಗರುಡ. ಪ್ರಶ್ನೆ 433. ಮೌರ್ಯರ ಕಾಲದಲ್ಲಿ ವಿಧಿಸಲಾಗುವ ಹಿರಣ್ಯ ಎಂಬ ತೆರಿಗೆ ಎಂದರೇನು? ಇದು ಸರಿಯಾದ ಉತ್ತರ ವಿಶೇಷ ಬೆಳೆಗಳ ಮೇಲೆ ವಿಧಿಸುತ್ತಿದ್ದ ತೆರಿಗೆ. ಪ್ರಶ್ನೆ 434. ಸಿಖ್ಖರ ಮೊದಲನೇ ಗುರು ಯಾರಾಗಿದ್ದರು? ಇದು ಸರಿಯಾದ ಉತ್ತರ ಗುರು ನಾನಕ್ ದೇವ್. ಪ್ರಶ್ನೆ 430. ಸಿಖ್ಖರ ಕೊನೆಯ ಗುರು ಯಾರು? ಇದು ಸರಿಯಾದ ಉತ್ತರ ಗುರು ಗೋವಿಂದ್ ಸಿಂಗ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 436. ವಿಕ್ರಮಾದಿತ್ಯ ಬಿರುದಾಂಕಿತ ಗುಪ್ತರ ರಾಜ್ಯ? ಇದು ಸರಿಯಾದ ಉತ್ತರ 2ನೇ ಚಂದ್ರಗುಪ್ತ. ಪ್ರಶ್ನೆ 437. ಅಲೆಕ್ಸಾಂಡರ್ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಮಗಧದಲ್ಲಿದ್ದ ರಾಜವಂಶ? ಇದು ಸರಿಯಾದ ಉತ್ತರ ನಂದವಂಶ. ಪ್ರಶ್ನೆ 438. ಗುಪ್ತರ ಕಾಲವನ್ನು ಭಾರತದ ಸುವರ್ಣ ಯುಗ ಎಂದು ಏಕೆ ಕರೆಯಲಾಗುತ್ತದೆ? ಇದು ಸರಿಯಾದ ಉತ್ತರ ಕಲೆ, ಸಾಹಿತ್ಯ ಮತ್ತು ವಿಜ್ಞಾನದಲ್ಲಿನ ಪ್ರಗತಿ. ಪ್ರಶ್ನೆ 439. ದೆಹಲಿ ಸುಲ್ತಾನರ ಮೊದಲ ರಾಜವಂಶ ಯಾವುದು? ಇದು ಸರಿಯಾದ ಉತ್ತರ ಗುಲಾಮಿ ರಾಜವಂಶ. ಪ್ರಶ್ನೆ 440. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಇದು ಸರಿಯಾದ ಉತ್ತರ ಹಂಪಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 441. ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1945. ಪ್ರಶ್ನೆ 442. ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವಾದ ಘಟನೆ ಯಾವುದು? ಇದು ಸರಿಯಾದ ಉತ್ತರ ಆಸ್ಟ್ರಿಯಾದ ಆರ್ಚ್ಡ್ಯೂಕ್ ಫರ್ಡಿನಾಂಡ್ ಹತ್ಯೆ. ಪ್ರಶ್ನೆ 443. ಅಡಾಲ್ಫ್ ಹಿಟ್ಲರ್ ಯಾವ ದೇಶದ ಸರ್ವಾಧಿಕಾರಿ? ಇದು ಸರಿಯಾದ ಉತ್ತರ ಜರ್ಮನಿ. ಪ್ರಶ್ನೆ 444. ಯಾವ ಸಾಗರದ ಮಧ್ಯದಲ್ಲಿ ಟೈಟಾನಿಕ್ ಹಡಗು ಮುಳುಗಿತು? ಇದು ಸರಿಯಾದ ಉತ್ತರ ಅಟ್ಲಾಂಟಿಕ್ ಸಾಗರ. ಪ್ರಶ್ನೆ 445. ಈಜಿಪ್ಟ್ನ ಪಿರಮಿಡ್ಗಳನ್ನು ನಿರ್ಮಿಸಿದವರು ಯಾರು? ಇದು ಸರಿಯಾದ ಉತ್ತರ ಫೇರೋಗಳು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 446. ಪ್ರಾಚೀನ ರೋಮ್ ನಗರವನ್ನು ಸ್ಥಾಪಿಸಿದವರು ಯಾರು? ಇದು ಸರಿಯಾದ ಉತ್ತರ ರೋಮುಲಸ್ ಮತ್ತು ರೇಮಸ್. ಪ್ರಶ್ನೆ 447. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಲ ಆಳಿದ ಸಾಮ್ರಾಜ್ಯ ಯಾವುದು? ಸರಿಯಾದ ಉತ್ತರ ಚೀನಿ ಸಾಮ್ರಾಜ್ಯ ಅಥವಾ ಹ್ಯಾನ್ ರಾಜವಂಶ. ಪ್ರಶ್ನೆ 448. ಫ್ರೆಂಚ್ ಕ್ರಾಂತಿ ಪ್ರಾರಂಭವಾದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1789. ಪ್ರಶ್ನೆ 449. ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತಕ್ಕೆ ಯಾವಾಗ ಆಕ್ರಮಣ ಮಾಡಿದನು? ಇದು ಸರಿಯಾದ ಉತ್ತರ ಕ್ರಿಸ್ತ ಪೂರ್ವ 326. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 450. ಎರಡನೇ ಮಹಾಯುದ್ಧದಲ್ಲಿ ಅಣುಬಾಂಬ್ ದಾಳಿಗೆ ಒಳಗಾದ ಜಪಾನಿನ ನಗರಗಳು ಯಾವುವು? ಇದು ಸರಿಯಾದ ಉತ್ತರ ಹಿರೋಶಿಮಾ ಮತ್ತು ನಾಗಾಸಾಕಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 451. ಗೀತಾ ಗೋವಿಂದ ಕೃತಿಯನ್ನು ಬರೆದವರು ಯಾರು? ಇದು ಸರಿಯಾದ ಉತ್ತರ ಜಯದೇವ. ಪ್ರಶ್ನೆ 452. ಮೊಘಲ ಸಾಮ್ರಾಜ್ಯದಲ್ಲಿ ಜಿಜಿಯಾ ತೆರಿಗೆ ಮರುಪರಿಚಯಿಸಿದವರು ಯಾರು? ಇದು ಸರಿಯಾದ ಉತ್ತರ ಔರಂಗಜೇಬ್. ಪ್ರಶ್ನೆ 453. ಭಾರತದಲ್ಲಿ ರೈಲ್ವೆಯನ್ನು ಪರಿಚಯಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಸರಿಯಾದ ಲಾರ್ಡ್ ಡಾಲ್ ಹೌಸಿ. ಪ್ರಶ್ನೆ 454. ಮಾಂಟೆಗೊ ಚೆಮ್ಸ್ಫರ್ಡ್ ಸುಧಾರಣೆಗಳು ಯಾವ ವರ್ಷಕ್ಕೆ ಸಂಬಂಧಿಸಿವೆ? ಸರಿಯಾದ 1919. ಪ್ರಶ್ನೆ 455. ಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಾಡಲಾಯಿತು? ಇದು ಸರಿಯಾದ ಉತ್ತರ ಲಾಹೋರ್ ಅಧಿವೇಶನ 1929. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 456. ಉಪ್ಪಿನ ಸತ್ಯಾಗ್ರಹವನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ 1930. ಪ್ರಶ್ನೆ 457. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಾಗ ಬ್ರಿಟಿಷರ ಪ್ರಧಾನಿ ಯಾರು? ಇದು ಸರಿಯಾದ ಉತ್ತರ ಕ್ಲೆಮೆಂಟ್ ಅಟ್ಲಿ. ಪ್ರಶ್ನೆ 458. ಭಾರತದ ಮೊದಲ ಉಪ ಪ್ರಧಾನಮಂತ್ರಿ ಯಾರು? ಇದು ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ಪ್ರಶ್ನೆ 459. 1857 ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಯಾರು?
ಇದು ಸರಿಯಾದ ಉತ್ತರ ವಿ ಡಿ ಸಾವರ್ಕರ್. ಪ್ರಶ್ನೆ 460 ದೆಹಲಿ ಚಲೋ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಇದು ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 461 ಚೋಳ ಸಾಮ್ರಾಜ್ಯದ ಪ್ರಮುಖ ಸಮುದ್ರ ಬಂದರು ಯಾವುದು? ಇದು ಸರಿಯಾದ ಉತ್ತರ ಕಾವೇರಿ ಪಟ್ಟಣಂ. ಇದನ್ನು ಪುಂಪುಹಾರ ಎಂದು ಕರೆಯುತ್ತಾರೆ. ಪ್ರಶ್ನೆ 462 ಐನ್ ಇ ಅಕ್ಬರಿಯ ಲೇಖಕ ಯಾರು? ಇದು ಸರಿಯಾದ ಉತ್ತರ ಅಬುಲ್ ಫಜಲ್. ಪ್ರಶ್ನೆ 463 ತಾಜ್ ಮಹಲ್ ಯಾವ ನದಿಯ ದಡದಲ್ಲಿದೆ? ಇದು ಸರಿಯಾದ ಉತ್ತರ ಯಮುನಾ. ಪ್ರಶ್ನೆ 464 ಯುರೋಪಿಗೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು? ಇದು ಸರಿಯಾದ ಉತ್ತರ ವಾಸ್ಕೋ ಡಿ ಗಾಮಾ. ಪ್ರಶ್ನೆ 465 ಖಜುರಾಹೋ ದೇವಾಲಯಗಳನ್ನು ನಿರ್ಮಿಸಿದ ರಾಜವಂಶ ಯಾವುದು? ಇದು ಸರಿಯಾದ ಉತ್ತರ ಚಾಂಡೇಲ ರಾಜವಂಶ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 466 ಎಲ್ಲವರ ಗುಹೆಗಳು ಯಾವ ರಾಜ್ಯದಲ್ಲಿವೆ? ಇದು ಸರಿಯಾದ ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ 467 ಸಾರ್ವಜನಿಕ ಕೆಲಸಗಳ ಇಲಾಖೆಯನ್ನು ಸ್ಥಾಪಿಸಿದ ದೆಹಲಿ ಸುಲ್ತಾನ ಯಾರು? ಇದು ಸರಿಯಾದ ಫಿರೋಜ್ ಶಾ ತುಘಲಕ್. ಪ್ರಶ್ನೆ 468 ತುಳಸಿದಾಸ್ ಯಾರ ಆಳ್ವಿಕೆಯ ಸಮಯದಲ್ಲಿ ಜೀವಿಸಿದರು? ಇದು ಸರಿಯಾದ ಉತ್ತರ ಅಕ್ಬರ್. ಪ್ರಶ್ನೆ 469 ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪಿಸಿದವರು ಯಾರು? ಇದು ಸರಿಯಾದ ಉತ್ತರ ರಾಸ್ ಬಿಹಾರಿ ಬೋಸ್. ಪ್ರಶ್ನೆ 470 ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನು ಸ್ಥಾಪಿಸಿದವರು ಯಾರು? ಇದು ಸರಿಯಾದ ಉತ್ತರ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 471 ಮಾಪಿಳ್ಳೆ ದಂಗೆ ಅಥವಾ ಮೊಪ್ಲ ದಂಗೆ ಯಾವ ರಾಜ್ಯದಲ್ಲಿ ನಡೆಯಿತು? ಇದು ಸರಿಯಾದ ಉತ್ತರ ಕೇರಳ 1921. ಪ್ರಶ್ನೆ 472 ಟಾಲ್ ಸ್ಟಾಯ್ ಫಾರ್ಮ್ ಅನ್ನು ಮಹಾತ್ಮ ಗಾಂಧಿ ಎಲ್ಲಿ ಸ್ಥಾಪಿಸಿದರು? ಇದು ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ಪ್ರಶ್ನೆ 473 ವೇದಗಳು ಯಾವ ಭಾಷೆಯಲ್ಲಿ ರಚಿತವಾಗಿವೆ? ಇದು ಸರಿಯಾದ ಉತ್ತರ ಸಂಸ್ಕೃತ. ಪ್ರಶ್ನೆ 474 ಬೌದ್ಧ ಧರ್ಮದ ಪವಿತ್ರ ಗ್ರಂಥ ಯಾವುದು? ಇದು ಸರಿಯಾದ ಉತ್ತರ ತ್ರಿಪಿಟಕಗಳು. ಪ್ರಶ್ನೆ 475 ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 476 ಯಾವ ವರ್ಷದಲ್ಲಿ ಮೊಘಲ್ ಸಾಮ್ರಾಜ್ಯವು ದೆಹಲಿಯನ್ನು ಮೊದಲ ಬಾರಿಗೆ ವಶಪಡಿಸಿಕೊಂಡಿತು? ಇದು ಸರಿಯಾದ ಉತ್ತರ 1526. ಪ್ರಶ್ನೆ 477 ಗೋವಾವನ್ನು ಪೋರ್ಚುಗೀಸರಿಂದ ವಶಪಡಿಸಿಕೊಂಡ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1510. ಪ್ರಶ್ನೆ 478 ಸಾರನಾಥ್ ಸ್ತಂಭವನ್ನು ನಿರ್ಮಿಸಿದವರು ಯಾರು? ಇದು ಸರಿಯಾದ ಉತ್ತರ ಅಶೋಕ. ಪ್ರಶ್ನೆ 479 ಯಾವ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು? ಸರಿಯಾದ ಉತ್ತರ ಕಳಿಂಗ ಯುದ್ಧ. ಪ್ರಶ್ನೆ 480 ಫತ್ವಾ ಇ ಅಲಂಗಿರಿಯನ್ನು ಸಂಗ್ರಹಿಸಿದವರು ಯಾರು? ಇದು ಸರಿಯಾದ ಉತ್ತರ ಔರಂಗಜೇಬ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 481 ಪೂರ್ವ ಆಫ್ರಿಕಾದ ರಿಫ್ಟ್ ಕಣಿವೆಯು ಯಾವ ಮಾನವ ವಿಕಾಸದೊಂದಿಗೆ ಸಂಬಂಧ ಹೊಂದಿದೆ? ಇದು ಸರಿಯಾದ ಉತ್ತರ ಪ್ರಾಚೀನ ಶಿಲಾಯುಗ. ಪ್ರಶ್ನೆ 482 ಐಹೊಳೆ ಶಾಸನದ ಕರ್ತೃ ಯಾರು? ಇದು ಸರಿಯಾದ ಉತ್ತರ ರವಿಕೀರ್ತಿ. ಪ್ರಶ್ನೆ 483 ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನೀಸ್ ಕಳುಹಿಸಿದ ಗ್ರೀಕ್ ದೊರೆ ಯಾರು? ಇದು ಸರಿಯಾದ ಉತ್ತರ ಸೆಲ್ಯೂಕಸ್ ನಿಕೇಟರ್. ಪ್ರಶ್ನೆ 484 ಕಲ್ಲಣ್ಣನ ಪ್ರಕಾರ ರಾಜ ತರಂಗಿಣಿ ಭಾರತದ ಯಾವ ಪ್ರದೇಶದ ಇತಿಹಾಸವನ್ನು ವಿವರಿಸಿದೆ? ಇದು ಸರಿಯಾದ ಉತ್ತರ ಕಾಶ್ಮೀರ್. ಪ್ರಶ್ನೆ 485 ಸಾಂಚಿ ಸ್ತೂಪದ ಕಂಬಿ ಬೇಲಿಗಳನ್ನು ಯಾವ ಅವಧಿಯಲ್ಲಿ ನಿರ್ಮಿಸಲಾಯಿತು? ಅದು ಸರಿಯಾದ ಉತ್ತರ ಶುಂಗರ ಕಾಲ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 486 ವೈದಿಕ ನಾಗರಿಕತೆಯೊಂದಿಗೆ ಯಾವ ನದಿ ಸಂಬಂಧ ಹೊಂದಿದೆ? ಇದು ಸರಿಯಾದ ಉತ್ತರ ಸರಸ್ವತಿ ನದಿ. ಪ್ರಶ್ನೆ 487 ಭಾರತದ ಬಹುತೇಕ ಎಲ್ಲ ಪ್ರಾಚೀನ ಗ್ರಂಥಗಳನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಇದು ಸರಿಯಾದ ಉತ್ತರ ಸಂಸ್ಕೃತ. ಪ್ರಶ್ನೆ 488 ಮಹಮ್ಮದ್ ಬಿನ್ ತುಘಲಕ್ ಅವರ ಆಸ್ಥಾನಕ್ಕೆ ಭೇಟಿ ನೀಡಿದ ಪ್ರಸಿದ್ಧ ಪ್ರಯಾಣಿಕ ಯಾರು? ಇದು ಸರಿಯಾದ ಉತ್ತರ ಇಬ್ನ ಬತೂತಾ. ಪ್ರಶ್ನೆ 489 ಹಲ್ದಿಘಾಟ್ ಕದನದಲ್ಲಿ ಯಾವ ರಜಪೂತ ಆಡಳಿತಗಾರನು ತನ್ನ ಧೈರ್ಯಕ್ಕಾಗಿ ಸ್ಮರಿಸಲ್ಪಡುತ್ತಾನೆ? ಇದು ಸರಿಯಾದ ಉತ್ತರ ಮಹಾರಾಣಾ ಪ್ರತಾಪ್. ಪ್ರಶ್ನೆ 490 ಭಾರತೀಯ ನವೋದಯದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಇದು ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 491 ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಸುಭಾಷ್ ಚಂದ್ರ ಬೋಸ್ನಿಂದ ನೀಡಿದ ಘೋಷಣೆ ಏನು? ಇದು ಸರಿಯಾದ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ. ಪ್ರಶ್ನೆ 492 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು? ಸರಿಯಾದ ಲಾರ್ಡ್ ಚೆಮ್ಸ್ಫರ್ಡ್. ಪ್ರಶ್ನೆ 493 ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಯಾವಾಗ ಸ್ವಾತಂತ್ರ್ಯ ಪಡೆಯಿತು? ಸರಿಯಾದ ಉತ್ತರ ಆಗಸ್ಟ್ 15, 1947. ಪ್ರಶ್ನೆ 494 ಮೊದಲನೇ ಮಹಾಯುದ್ಧ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಸರಿಯಾದ ಉತ್ತರ 1914. ಪ್ರಶ್ನೆ 490 ಮೊದಲನೇ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು? ಇದು ಸರಿಯಾದ ಉತ್ತರ ವರ್ಸೈಲ್ಸ್ ಒಪ್ಪಂದ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 490 ಝಾನ್ಸಿಯಲ್ಲಿ 1857 ದಂಗೆಯನ್ನು ಯಾರು ಮುನ್ನಡೆಸಿದರು? ಇದು ಸರಿಯಾದ ಉತ್ತರ ರಾಣಿ ಲಕ್ಷ್ಮೀಬಾಯಿ. ಪ್ರಶ್ನೆ 497 ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವ ಯಾರು? ಸರಿಯಾದ ಉತ್ತರ ಮೌಲಾನಾ ಅಬುಲ್ ಕಲಾಂ ಆಜಾದ್.
ಪ್ರಶ್ನೆ 498 ಮೊದಲನೇ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು? ಸೊ ಇದು ರಿಪೀಟ್ ಆಗಿದೆ, ವರ್ಸೈಸ್ ಒಪ್ಪಂದ. ಪ್ರಶ್ನೆ 499 ಎರಡನೇ ಮಹಾಯುದ್ಧ ನಡೆದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1939ರಿಂದ 1945. ಪ್ರಶ್ನೆ 500 ಸಿಂಧು ಕಣಿವೆ ನಾಗರಿಕತೆಯ ಪ್ರಮುಖ ಬಂದರು ನಗರ ಯಾವುದು? ಇದು ಸರಿಯಾದ ಉತ್ತರ ಲೋಥಾಲ್. ಸ್ನೇಹಿತರೆ, ಇಷ್ಟು ಟಾಪ್ 500 ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಹೇಳ್ಬೋದು. ಸೊ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಲ್ದಿಘಾಟ್ ಕದನ ನಡೆದ ವರ್ಷ ಯಾವುದಂತ ಹೇಳಿ. ಸೊ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಇದೇ ರೀತಿ ಕ್ಲಾಸಸ್ ನಡೆಯುತ್ತೆ. ಸೊ ಪ್ರತಿಯೊಂದು ಟಾಪಿಕ್ ಕೂಡ ನಿಮಗೆ ಕವರ್ ಮಾಡಿಸ್ತೀನಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.